ಇವರ ಬಗ್ಗೆ ನಿಂಗೆ ಇಂಟ್ರೊಡಕ್ಷನ್ ಜಾಸ್ತಿ ಮಾಡಲೇ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ. ಇಲ್ಲಿ ತಮ್ಮ ಬದುಕು ಕಟ್ಟಿಕೊಂಡವರು ಅದೆಷ್ಟು ಜನರಿದ್ದಾರೆ. ಅವರಲ್ಲಿ ಕಬಡ್ಡಿ ಆಟಗಾರ ಚಂದ್ರಶೇಖರ್ ರೇಣುಕಪ್ಪ ಗೋವಿಂದಪ್ಪನವರು ಕೂಡ ಒಬ್ಬರು. ಬಾಲ್ಯದಲ್ಲಿದ್ದ ಕನಸುಗಳು ಬೆಳೆಯುತ್ತಾ ಬದಲಾಗುತ್ತವೆ. ಆದರೆ ಚಂದ್ರು ಅವರದ್ದು ಬದಲಾಗುವ ಕನಸಾಗಿರಲಿಲ್ಲ. ಅದು ಎದೆಯಲ್ಲಿ ಅಚ್ಚಳಿಯದೆ ಮನಸ್ಸಿನಲ್ಲಿ ಹುಚ್ಚೆತ್ತು ಕುಣಿಯುವಂತೆ ಮಾಡಿತ್ತು. ಮಲಗಿದರೂ ನಿದ್ದೆಯಲ್ಲೂ ಕಬಡ್ಡಿ ಕಬಡ್ಡಿ ಎನ್ನುತ್ತಿತ್ತು. ಅಂತಹ ಅದ್ಭುತ ಕ್ಷಣಗಳು ಬಾಲ್ಯದಲ್ಲಿಯೇ ಚಿಗುರೊಡೆದು ಹೆಮ್ಮರವಾಗಿ ಬೆಳೆದಿತ್ತು ಕಬಡ್ಡಿಯ ಕನಸು. ಎಲ್ಲಿ ಕಬಡ್ಡಿ ಆಟ ಆಡುತ್ತಾರೋ ಅಲ್ಲಿ ಮನಸ್ಸು ಓಡುತ್ತಿತ್ತು. ಕಾಲುಗಳು ತನ್ನಿಂತಾನೇ ಹೆಜ್ಜೆ ಹಾಕುತ್ತಿದ್ದವು. ಕರ್ನಾಟಕದ ಅತ್ಯುತ್ತಮ ಕ್ರೀಡಾಪಟು ನಮ್ಮ ಚಂದ್ರಣ್ಣ. ಗುಡಿಗೇರಿ ಗ್ರಾಮದಲ್ಲಿ ಅರಳಿದ ಗ್ರಾಮೀಣ ಪ್ರತಿಭೆ. ಹುಬ್ಬಳ್ಳಿಯಲ್ಲಿ ರೇಣುಕಪ್ಪ ಸಣ್ಣ ಬಸಪ್ಪ ಗೋವಿಂದಪ್ಪನವರ ಮತ್ತು ಕಂಬ್ಳೆವ್ವ ರೇಣುಕಪ್ಪ ಗೋವಿಂದಪ್ಪನವರ ಎಂಬ ದಂಪತಿಗೆ 3 ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ದು ಚಂದ್ರಶೇಖರಪ್ಪ ರೇಣುಕಪ್ಪ ಗೋವಿಂದಪ್ಪನವರ್. ಜನನ ಹುಬ್ಬಳ್ಳಿಯಾದರೂ ಬಾಲ್ಯದ ದಿನಗಳನ್ನ ಕಳೆದಿತ್ತು. ಗುಡಿಗಳ ಊರು ಗುಡಿಗೇರಿ. ಶಿಶುನಾಳ ಶರೀಫರಿಗೆ ಮೂಗುತಿ ನತ್ತನ ಕೊಟ್ಟ ತಾಯಿ ದ್ಯಾಮವ್ವ ದೇವಿಯ ಕ್ಷೇತ್ರದಿಂದ ಚಂದ್ರರವರ ಕಬಡ್ಡಿ ಆಟ ಪ್ರಾರಂಭವಾಯಿತು. ಶಾಲಾ ದಿನಗಳನ್ನ ಅಲ್ಲಿಯೇ ಮುಗಿಸಿದರು. 12-13 ವರ್ಷದವರಿದ್ದಾಗಲೇ ಸಬ್ ಜೂನಿಯರ್ಗೆ ಆಯ್ಕೆಯಾಗಿ ವೈಸ್ ಕ್ಯಾಪ್ಟನ್ ಆಗಿದ್ದರು. ಆಗ ಮನೆಯಲ್ಲಿ ಹಾಗೂ ಊರಿನಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಇತ್ತ ಬಾಲ್ಯದಲ್ಲಿ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದವು. ಅವರ ಹೆಸರು ಗೊತ್ತಿಲ್ಲದವರೇ ಆದರು. ಅಕ್ಕಪಕ್ಕದ ಊರುಗಳಿಗೂ ಚಂದ್ರಶೇಖರ್ ಎಂದರೆ ಅಚ್ಚುಕಟ್ಟಾದ ಮೈಮಾಟ, ಶಕ್ತಿವಂತ, ಸಾಕ್ಷಾತ್ ದೇವರೇ ಅವರಿಗೆ ವರ ಕೊಟ್ಟು ಕಬಡ್ಡಿ ಆಟ ಆಡಲು ಸೃಷ್ಟಿಸಿದ್ದಾನೆಂಬ ಭಾವನೆ ಅವರೊಂದಿಗೆ ಸರಿಸಮಾನರಾಗಿ ಬೆಳೆದವರ ಮನಸ್ಸಿನಲ್ಲಿ ಮೂಡುತ್ತಿತ್ತು. ಇತ್ತ ಎಸ್ಎಸ್ಎಲ್ಸಿ ಬಳಿಕ ಕಾಲೇಜು ಶಿಕ್ಷಣವನ್ನ ರಾಮದುರ್ಗದಲ್ಲಿ ಪಡೆಯುತ್ತಾರೆ. ರಾಮದುರ್ಗದಲ್ಲಿ ಇವರ ಪ್ರತಿಭೆಯನ್ನ ನೋಡಿ ಕಾಲೇಜ್ ಪ್ರಿನ್ಸಿಪಲ್ ಖುದ್ದು ಮನೆಗೆ ಬಂದು ಇವರ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಮಾಡುತ್ತಾರೆ. ಯಾಕಂದ್ರೆ ಇವರ ಹೆಸರಿನಿಂದ ಕಾಲೇಜಿಗೆ ಕೀರ್ತಿಯೂ ಸಹ ಹೆಚ್ಚಾಗಲಿದೆ ಎಂದು ಭಾವಿಸಿ ಪ್ರಿನ್ಸಿಪಲ್ ಅಡ್ಮಿಷನ್ ಮಾಡುವ ಕಾರ್ಯ ಸಹ ನಡೆಯುತ್ತೆ. ಅಷ್ಟೊತ್ತಿಗಾಗಲೇ ಇವರು ಕಬಡ್ಡಿಯಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದರು. ಸಾಧಾರಣದಲ್ಲಿ ಅಸಾಧಾರಣ ಈ ಮಾಸ್ ಲೀಡರ್. ಬಾಲ್ಯದಿಂದಲೂ ಕಬಡ್ಡಿ ಮೇಲೆ ಆಸಕ್ತಿ ಇದ್ದ ಚಂದ್ರಶೇಖರ್ ಅವರು ಕಾಕಾವರೇ ಸ್ಫೂರ್ತಿಯಾಗಿದ್ದರು. ಇವರ ಮನೆಯಲ್ಲಿ ಅಜ್ಜ ಮುತ್ತಜ್ಜನವರು ಸಹ ಕಬಡ್ಡಿ ಆಡುತ್ತಿದ್ದರು. ಕ್ರೀಡೆ ಇವರಿಗೆ ವಂಶಾವಳಿಯಿಂದ ಬಳುವಳಿಯಾಗಿ ಬಂದಿದೆ ಎಂದರೂ ತಪ್ಪಾಗಲ್ಲ. ಗ್ರಾಮೀಣ ಭಾಗದಲ್ಲಿ 80-90ರ ದಶಕದಲ್ಲಿ ಕಬಡ್ಡಿ ಕ್ರೀಡೆ ಮಣ್ಣಿನಲ್ಲಿ ಆಟವಾಡುವ ಕ್ರೀಡೆಯಾಗಿತ್ತು. ಆಟವಾಡುವಾಗ ಕೆಲವೊಮ್ಮೆಗೆ ಕೈ ಕಾಲು ಸೇರಿದಂತೆ ಮೈಗೂ ತೆರೆದ ಗಾಯಗಳಾಗುತ್ತಿತ್ತು. ಇದೆಲ್ಲವೂ ಒಳ್ಳೆ ಆಟಗಾರ ಕಣಯ್ಯ ನೀನು, ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಆಡುತ್ತೀಯಾ ಎಂದು ಹಿರಿಯರು ಆಶೀರ್ವದಿಸುವಾಗ ಎಲ್ಲ ದಣಿವು ಮಾಯವಾಗುತ್ತಿತ್ತು. ಹೀಗೆ ಕಬಡ್ಡಿ ಕೇವಲ ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿ ಕೂಡ ಸದೃಢ ಮಾಡುತ್ತಿತ್ತು. ಉಡಾಳನೆಂದು ಕರೆಯುವವರ ಮುಂದೆ ಪ್ರತಿಭಾವಂತ ಎಂದು ಕರೆಯುವ ಮಟ್ಟಿಗೆ ಬೆಳೆದರು ಚಂದರು. ರಾಷ್ಟ್ರೀಯ ತಂಡದಲ್ಲಿ ಒಮ್ಮೆಲೆ ಆಡಲು ಆಗಲ್ಲ. ಹೀಗಾಗಿ ಹಂತ ಹಂತವಾಗಿ ಬೆಳೆದು ಬಂದ ಚಂದ್ರು ಟೆಕ್ನಿಕಲ್ ಫುಲ್ ಫಿಟ್ ಆಗಿದ್ದರು. ಅವರ ಆಟದ ವೈಖರಿಯೇ ಅಂಥದ್ದು. ಅವರು ಆಡಲು ನಿಂತರೆ ಅತಿರಥ ಮಹಾರಥರನ್ನೇ ಹಿಂದೆ ಹಾಕುತ್ತಿದ್ದರು. ಅವರು ಮೈದಾನಕ್ಕಿಳಿದರೆ ಸಾಕು ಎಲ್ಲರ ಎದೆ ಝಲ್ ಎನ್ನುತ್ತಿತ್ತು. ಎದುರಾಳಿ ತಂಡದ ಆಟಗಾರರು ಬೆವರುತ್ತಿದ್ದರು. ತಂಡದಲ್ಲಿ ಬೇರೆ ಆಟಗಾರರಿಗಿಂತ ತುಂಬಾ ಆಕ್ರಮಣಕಾರಿ ಆಟ ಆಡುತ್ತಿದ್ದರು. ಆಟದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನ ಸಹ ವಹಿಸುತ್ತಿದ್ದರು. ಯಾರಿಗಾದರೂ ಗಾಯಗಳಾದರೆ ಅವರಿಗೆ ಸ್ಪಂದಿಸುವ ಮನಸ್ಥಿತಿ ಇವರದ್ದು. ಸರಳ ವ್ಯಕ್ತಿತ್ವವಾದರೂ ಆಟದ ವೈಖರಿ ಮಾತ್ರ ಚುರುಕಾಗಿತ್ತು. ಚಂದ್ರಶೇಖರ್ ಗರಡಿಯಲ್ಲಿ. ಕಬಡ್ಡಿ ಆಟಗಾರ ಚಂದ್ರಶೇಖರ್ ಅವರ ಗರಡಿಯಲ್ಲಿ ನೂರಾರು ಜನ ಬೆಳೆದಿದ್ದಾರೆ. ಕ್ರೀಡೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ, ಆರ್ಮಿಯಲ್ಲಿ ಹೀಗೆ ವಿವಿಧ ರಂಗದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ದೇಹವನ್ನ ಬೆಳೆಸುವುದು ಸಹ ಒಂದು ಕಲೆ.
ಸ್ವಾಮಿ ವಿವೇಕಾನಂದರು ಹೇಳುವ ಹಾಗೆ ಆರೋಗ್ಯ ಗಟ್ಟಿಯಾಗಿದ್ದರೆ ಮಾತ್ರ ಸಾಧಿಸಲು ಸಾಧ್ಯ ಎನ್ನುವ ಮಾತನ್ನ ಅಕ್ಷರಶಃ ಪಾಲಿಸುತ್ತಿದ್ದರು. ಹೀಗಾಗಿ ಇವರಲ್ಲಿ ತರಬೇತಿ ಪಡೆಯಲು ಯುವಕರ ದಂಡೆ ಇವರನ್ನ ಹಿಂಬಾಲಿಸಿ ಬರುತ್ತಿತ್ತು. ಬಂದವರು ಯಾರೇ ಆಗಲಿ ತರಬೇತಿ ನಿರಾಕರಿಸಲಿಲ್ಲ. ಬಂದವರಿಗೆಲ್ಲ ತರಬೇತಿ ನೀಡಿ ಶಿಸ್ತಿನ ಸಿಪಾಯಿಗಳಾಗಿ ಮಾಡಿದ್ದಾರೆ. ಅವರು ಇಂದು ವಿವಿಧ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅವರು ಇಂದಿಗೂ ಚಂದ್ರಶೇಖರ್ ನಮ್ಮನ್ನ ತಿದ್ದಿ ತೀಡಿ ತರಬೇತಿ ನೀಡಿದ್ದಾರೆ. ಅವರು ನಮ್ಮ ಗುರುಗಳು ಎಂದು ಆವಾಗವಾಗ ಕರೆ ಮಾಡಿ ಮಾತನಾಡಿ ಮನದಾಳವನ್ನ ಹಂಚಿಕೊಳ್ಳುವುದನ್ನ ಕೇಳಿ ಮನಸ್ಸು ಉಲ್ಲಸಿತವಾಗುತ್ತದೆ. ಹುಬ್ಬಳ್ಳಿಯಲ್ಲಿ ಹುಟ್ಟಿ ಬೆಳೆದ ಧರ್ಮಪತ್ನಿ ಚೆನ್ನಮ್ಮ ಸಂಗಾತಿಯಾಗಿ ಬಂದು ಸಾಧನೆಗೆ ಅಡ್ಡಿಯಾಗಲಿಲ್ಲ. ಸಾಧನೆಗೆ ಮತ್ತೊಂದು ಹೆಜ್ಜೆ ಇಡಲು ಸದಾ ಉತ್ಸಾಹ ತೋರುವ ಬಾಳ ಸಂಗಾತಿ ಕ್ರೀಡಾ ಸ್ಫೂರ್ತಿ ಮೆರೆಯಲು ಸಹಕಾರಿಯಾಗಿದ್ದು ನೆನೆಯಲೇಬೇಕು. ಯಜಮಾನ್ರ ಬಗ್ಗೆ ನಾ ಹೇಳ್ಬೇಕಂದ್ರೆ ಅವ್ರನ್ನ ನಾ ಇಷ್ಟಪಟ್ಟು ಮನೆಯವ್ರನ್ನ ವಿರೋಧ ಮಾಡ್ಕೊಂಡು ಅವರು ನಾವು ಮದುವೆ ಆದವ್ರಿ. ಅವತ್ತಿನ ದಿನ ಅವ್ರ ಸ್ವಭಾವ ಏನದಾವು ಗುಣಾದಿಗಳು ಇವತ್ತು ಅದಾವ್ರಿ. ನಮ್ಮ ಮನೆ ನಮ್ಮ ತಂದೆ ಎಷ್ಟು ಸ್ವತಂತ್ರ ಕೊಟ್ಟಿದ್ರ ಅದಕ್ಕಿಂತ ಹೆಚ್ಚಾಗಿ ನನಗೆ ಸ್ವತಂತ್ರ ಐತಿ, ಅಷ್ಟು ಫ್ರೀಡಮ್ ಲೈಫ್ ಐತಿ, ಅಷ್ಟು ನಂಬಿಕೆ ವಿಶ್ವಾಸ ಪ್ರೀತಿ. ಅವ್ರು ಯಾವುದಕ್ಕೂ ನನಗೆ ನಾನು ಇಂಥದ್ದು ಸಿಗಬೇಕಿತ್ತು ಅಂತ ಅನ್ನೋಂಗೆ ಅವ್ರು ನನ್ನ ಜೋಡಿ ಜೀವನ ಮಾಡಿಲ್ಲ. ಆ್ಯಸ್ ಎ ಫ್ರೆಂಡ್ ಆಗಿ ನನ್ನ ಜೋಡಿ ಟ್ರೀಟ್ ಮಾಡ್ಯಾರ. ಕಷ್ಟ ಬರಲಿ ಸುಖ ಬರಲಿ ನಾನೂ ಒಂದು ರೀತಿಯಿಂದ ಸ್ವಲ್ಪ ಬೇಸರ ಮಾಡ್ಕೊಂಡ್ರು ಅವ್ರು ಮಾತ್ರ ನನ್ನ ಮ್ಯಾಗ ಯಾವುದೋ ಬೇಸರ ಇಲ್ಲ, ಏನೂ ಇಲ್ಲ. ಕಷ್ಟನೂ ಹಂಗೆ ಅನುಭವಿಸಿರ ಅದ್ರ ತಕ್ಕಂಗೆ ಅವ್ರು ಒಟ್ಟೆ ಇದ್ರೊಳಗೂ ಬದಲಾವಣೆ ಅನ್ನೋದಾಗಿಲ್ಲ. ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಅವ್ರದ್ದು ಏನೈತಲ್ರಿ ಮೆಚ್ಚಬೇಕಾದಂಥ ಕಾನ್ಫಿಡೆನ್ಸ್ ಲೆವೆಲ್ ರೀ. ಎಂಥ ಇವತ್ತು ನಾವು ಮುಣಗು ಸ್ಟೇಜ್ನಾಗ ಐತಂದ್ರೆ ಅವ್ರ ಕಾನ್ಫಿಡೆನ್ಸ್ ಎದ್ದು ನಿಂದಿರ್ತೇನೆ ಅನ್ನೋ ಕಾನ್ಫಿಡೆನ್ಸ್ ರೀ. ಅವ್ರು ಬೆಳೆದು ಬಂದ ದಾರಿ, ಅವರ ಜನ ಸಂಘಟನೆ, ಅವ್ರ ಜನಕ್ಕೆ ಬೇಕಾಗಿರೋದು ಸ್ನೇಹ ಪ್ರೀತಿ ಬಳಗ, ಅವ್ರ ತಂದೆ ತಾಯಿ ಮೇಲೆ ಇರೋ ಪ್ರೀತಿ, ಇವನ್ ನಮ್ಮ ತಂದೆ ತಾಯಿ ಮೇಲೆ ನಮ್ಮ ಅಣ್ಣತಮ್ಮರ ಮೇಲೆ ಇರೋ ಕನ್ಸಲ್ಟ್, ಏನೋ ಸಹಾಯ ನಮ್ಮ ತಂದೆ ತಾಯಿಗೆ ಬೇಕು ನಮ್ಮ ತಾಯಿಗೆ ಬೇಕು ಅಂದ್ರೆ ಅವರು ಒಂದು ಕ್ಷಣನೂ ವಿಚಾರ ಮಾಡಿಲ್ಲ ಇಲ್ಲಿವರೆಗೆ. ಆದರೂ ನಾ ಇಂಥದ್ದು ಬೇಕ್ರಿ, ಹಿಂಗೆ ನಮ್ಮ ತಂದೆಗೆ ಹಿಂಗೆ ಪ್ರಾಬ್ಲಮ್ ಬಂದೈತೆ ಅಂದ್ರೆ ನನಗಿಂತ ಮುಂದೆ ನಿಂತು ಎಲ್ಲ ಮಾಡ್ಯಾರ್ರಿ ಅವರು. ನಮ್ಮ ತಾಯಿ ಸಹಿತ ನಾ ಅವ್ರಿಗೆ ಹಳೆ ಅಂತ ತಿಳ್ಕೊಂಡಿಲ್ಲ, ಮಗ ಅಂತ ತಿಳ್ಕೊಂಡು ಟ್ರೀಟ್ ಮಾಡಿದ್ರು. ಇವತ್ತಿನ ದಿನ ಅವ್ರು ಇಲ್ಲ, ಅವರು ಇದ್ದಿದ್ರೆ ಮಗ ಅಂತೇಳಿ ನಮ್ಮ ಮನೆಯವ್ರನ್ನ ಟ್ರೀಟ್ ಮಾಡ್ತಿದ್ರು. ಬಟ್ ಏನೈತಲ್ಲ ಅವ್ರ ಜೋಡಿ ಜೀವನ ಮಾಡಕ್ಕೆ ನಾ ಭಾಳ ಖುಷಿಯಿಂದ ಹಿಂದೂ ಜೀವನ ಮಾಡೇನಿ, ಮುಂದೂ ಜೀವನ ಮಾಡ್ತೇನೆ. ಬಟ್ ಇದೇನು ಸಾಧನೆ ಅವ್ರು ಮಾಡ್ಯಾರಲ್ರಿ ಭಾರಿ ರಿಯಲಿ ಗ್ರೇಟ್ ಸಾಧನೆ ಇದೆ. ಅವ್ರ ಅಚೀವ್ಮೆಂಟು ಅವ್ರ ಸಾಧನೆ, ಆಮೇಲೆ ಅವ್ರು ಪಟ್ಟಿರೋ ಕಷ್ಟ ಏನೈತಲ್ರಿ ಭಾಳ ಕಷ್ಟಪಟ್ರ. ಅದ್ರ ತಕ್ಕಂಗೆ ದೇವ್ರು ಒಂದು ಟೈಮ್ ಕೊಟ್ಟು ನೋಡ್ತಾನೆ, ಭಾಳ ಕಷ್ಟಪಟ್ಟೀನಿ ಅಂತೇಳಿ ಕೊಟ್ಟು ನೋಡ್ತಾನೆ ಅನ್ನೋ ದೇವ್ರು ಅವ್ರಿಗೆ ಆಶೀರ್ವಾದ ಮಾಡ್ಯಾರ್ರಿ. ಯಾರೋ ಒಬ್ರು ಬೆಳೆಯಕ್ಕೆ ಒಬ್ರು ಹಿನ್ನೆಲೆ ಇರ್ತಾರಂತ್ರಿ, ಹಿನ್ನೆಲೆ ಸಪೋರ್ಟ್ ಇರ್ತಂತೆ. ಇವ್ರಿಗೆ ನಾ ಮಾತ್ರ ಹೇಳಕ್ ಇಷ್ಟ, ಇವ್ರಿಗೆ ಯಾರು ಸಪೋರ್ಟ್ ಇಲ್ಲ. ಅವ್ರ ಒಳ್ಳೆ ಗುಣಾದಿಗಳು, ಅವ್ರ ಸ್ವಭಾವ, ಅವ್ರ ಹೆಲ್ಪಿಂಗ್ ನೇಚರು, ಅವ್ರ ದೈವಬಲ ಇದಷ್ಟೇ ಅವ್ರನ್ನ ಎತ್ತಿ ಹಿಡ್ದೈತ್ರಿ. ಇವತ್ತು ಇಷ್ಟು ಹೇಳಿ ನಮ್ಮ ಮನೆಯವ್ರಿಗೆ ನಾನು ಇವತ್ತು ಮತ್ತೊಮ್ಮೆ ವಿಶ್ ಯು ಹ್ಯಾಪಿ ಬರ್ಡೇ ರೀ. हैप्पी बर्थडे पापा, आज आपका हैप्पी बर्थडे है तो मेरे पापा मुझको बहुत बहुत पसंद है. वो मुझे सब चीज़ें ला कर देते हैं और वो मुझे बहुत प्यार करते हैं और वो इंडिया के सबके अच्छे पापा हैं. थैंक यू पापा. और वो मुझे बहुत अच्छे प्यार करते हैं और मुझे कहीं भी किसी की भी कमी नहीं करते हैं. तो इसलिए मेरे पापा मुझको बहुत अच्छे लगते हैं. इसलिए मेरे पापा वर्ल्ड के बेस्ट पापा है. Hello everyone, myself Rohit Chandrasekhar Govindathnavar. Yes, I am the son of the person whom you all have gathered here to celebrate his 50th birthday of his beautiful life journey. I am proud to say that I am a part of his journey as a son of him. I am very proud to say that I am a son of Chandrasekhar Govindathnavar. He is such a great personality that always admires me like anything. I think that he is a father, he is a perfect father which totally a son wants to be as his father. But I usually think that I am not as perfect as him, but I am trying to be as perfect as him. But talking about his goals or achievements, whatever, no talking about his records of breaking, but even I can't touch that records also. So he has driven to that stage that we can't imagine. So he is one of the most best father in the world,
and he is one of my favorite hero in my life. He supports me for everything, each and everything which I want to do, or every time he says, okay, let it be next time, or otherwise good, very good, and he's always been inspiring me from a childhood. So I'm very lucky to have a father like him. Wish you a happy birthday, Papa. Maybe I may be or may not be present in this program, but my all best wishes will be with you, and may your all dreams, future dreams come true. I wish you happy birthday, Papa. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗೈದ ನಮ್ಮೂರ ಸಾಧಕ ಕಲಾ ಕ್ಷೇತ್ರದಲ್ಲಿ ಎನ್ ಬಸವರಾಜ್ ಅವರು ಗುಡಿಗೇರಿಯ ಹೆಸರನ್ನ ಪಸರಿಸಿದ್ರೆ, ಚಂದ್ರರವರು ಕ್ರೀಡಾ ಕ್ಷೇತ್ರದಲ್ಲಿ ಕಬಡ್ಡಿಯಿಂದ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಡಿಗೇರಿಯ ಕೀರ್ತಿಯನ್ನ ಹೆಚ್ಚಿಸಿದರು. ಚಂದ್ರರವರ ಬಗ್ಗೆ ವಿಶೇಷತೆ ಏನೆಂದರೆ, ಭಾರತೀಯ ಸೇನೆಯಿಂದ ಗೂಗಲ್ ಮ್ಯಾಪ್ನಲ್ಲಿ ಗುಡಿಗೇರಿ ಗ್ರಾಮವನ್ನ ಮಾರ್ಕ್ ಮಾಡಿ, ಈ ಗುಡಿಗೇರಿಯಿಂದ ಚಂದ್ರು ಗೋವಿಂದಪ್ಪನವರು ನಮ್ಮ ಸೇನೆಯಲ್ಲಿರುವವರಿಗೆ ಕ್ರೀಡಾ ತರಬೇತಿ ನೀಡಬೇಕು ಎಂದು ಭಾರತೀಯ ಸೇನೆಯಿಂದ ಆಹ್ವಾನ ತಂದು ಗ್ರಾಮದಿಂದ ಬಾರ್ಡರ್ವರೆಗೂ ಗುಡಿಗೇರಿಯ ಹೆಸರನ್ನ ಪಸರಿಸಿ, ಬಾರ್ಡರ್ನಲ್ಲಿ ಅಂದಿನ ಚಂದ್ರರವರ ಹೆಸರನ್ನ ಸುವರ್ಣ ಅಕ್ಷರದಲ್ಲಿ ಕೆತ್ತಿಸಲಾಗಿತ್ತು. ಈ ವಿಷಯ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ಅನಿಸುತ್ತೆ. ಆದ್ರೆ ಚಂದ್ರರವರು ಯಾವುದೇ ಪ್ರಚಾರಕ್ಕೆ ಹೋಗದ ಸಾಧಾರಣ ಅಸಾಧಾರಣ ಎನ್ನುವಂತೆ ಗುಣ ಉಳ್ಳವರು ನಮ್ಮ ಚಂದ್ರಣ್ಣ. ಚಂದ್ರರವರ ಸಾಧನೆ ಅಪಾರ. ಎಲ್ಲ ಅಭಿಮಾನಿ ಬಳಗದವರು ಹೇಳುವುದೊಂದೇ, ಚಂದ್ರಣ್ಣ ನಮ್ಮ ಹೆಮ್ಮೆ. ಇನ್ನು ಚಂದ್ರರವರು ಹೆಚ್ಚಿನ ಮಟ್ಟದಲ್ಲಿ ಸಾಧನೆ ಮಾಡಲಿ, ಯುವಕರಿಗೆ ಸ್ಫೂರ್ತಿಯಾಗಲಿ. ಗ್ರಾಮೀಣ ಕ್ರೀಡೆ ಕಬಡ್ಡಿಯಿಂದ ಗುಡಿಗೇರಿ ಹೆಸರನ್ನು ವಿಶ್ವದಾದ್ಯಂತ ಪರಿಚಯಿಸಲಿ. ದೇವ್ರ ಆಶೀರ್ವಾದ ಇರಲಿ, ಜನರ ಆಶೀರ್ವಾದ ಇರಲಿ, ಹಿಂಗೆ ಬೆಳೀಲಿ ನಮ್ಮ ಮಗ. ಎಲ್ಲಿಗಾದ್ರೂ ನಮ್ಮ ಆಶೀರ್ವಾದ ಇಲ್ರಿ ಅವಂಗೆ, ಚಲೋದಾಗಲಿ ಒಳ್ಳೇದಾಗಲಿ. ಚಂದ್ರು ಗೋವಿಂದಪ್ಪನವರು ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಂದು ಕಬಡ್ಡಿಯ ವಿಷಯದ ಬಗ್ಗೆ ಮಾತಾಡೋದಾದರೆ, ಕಬಡ್ಡಿ ಇದು ಅಪ್ಪಟ ಗ್ರಾಮೀಣ ಕ್ರೀಡೆ. ಗ್ರಾಮೀಣದಾಗ ಇದಕ್ಕೆ ಸಾಕಷ್ಟು ಪ್ರೋತ್ಸಾಹ ಇತ್ತು. ಆ ಪ್ರೋತ್ಸಾಹದ ಒಂದು ಪ್ರಯೋಜನವನ್ನು ಪಡ್ಕೊಂಡು ಯಾವುದೇ ಬ್ಯಾಕ್ಗ್ರೌಂಡ್ ಹಿಂದೆ ಏನು ಹಿನ್ನೆಲೆ ಇಲ್ಲದನ ಆ ಒಂದು ಟೈಮ್ನಲ್ಲಿ ಕರ್ನಾಟಕ ರಾಜ್ಯ ಸಬ್ ಜೂನಿಯರ್ ತಂಡದ ಉಪನಾಯಕನಾಗಿ ಆಯ್ಕೆಯಾಗಿದ್ದು ಭಾಳಷ್ಟು ವಿಶೇಷ ಅಂತ ಹೇಳ್ಬೇಕಾಗತ್ತೆ. ಯಾಕೆ ಅಲ್ಲೆಲ್ಲ ದಕ್ಷಿಣ ಭಾರತದ ಪ್ರಾಬಲ್ಯ ಇದ್ದಾಗ ಉತ್ತರ ಕಡೆಯಿಂದ ಆಯ್ಕೆ ಆಗದ ಟೀಮ್ಗೆ ಹೋಗಿದ್ದಂಥ ಟೈಮ್ದಾಗ ಒಬ್ಬ ಸಬ್ ಜೂನಿಯರ್ ಪ್ಲೇಯರ್ ಆಗಿ ಜಗದೀಶ್ ಕ್ಯಾಪ್ಟನ್ ಇದ್ದಾಗ ಸಬ್ ಜೂನಿಯರ್ ಪ್ಲೇಯರ್ ಆಗಿ ಆಯ್ಕೆಯಾಗಿ ನಮ್ಮ ರಾಜ್ಯದ ಕೀರ್ತಿ ಶ್ರೇಯಸ್ಸನ್ನು ರಾಷ್ಟ್ರ ಮಟ್ಟದಾಗ ಒಂದು ಬೆಳಗಿಸಿದ್ದು ಚಂದ್ರು ಗೋವಿಂದಪ್ಪನವರ ಸಲ್ಲುವಂಥ ಒಂದು ಕೀರ್ತಿ ಅಂತ ಹೇಳ್ಬೇಕಾಗತ್ತೆ. ಅಷ್ಟೇ ಅಲ್ಲ, ನಮಗೆ ಕಬಡ್ಡಿ ಅಂತ ಅನ್ನೋದಕ್ಕಿಂತ ಬರೋದು ಎರಡು ವಿಚಾರ. ಒಂದು ಫಿಸಿಕಲಿ ಫಿಟ್ನೆಸ್ ಇರಬೇಕು, ಎತ್ತರ ಇರಬೇಕು, ದಪ್ಪ ಇರಬೇಕು, ದುಡ್ಕೊಂಬರ್ತಾರೆ, ಹಾಗೆ ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಅದಕ್ಕೆ ಅಪವಾದ ಎಂಬಂತೆ ತೀರಾ ಹೈಟ್ ಇಲ್ಲ, ತೀರಾ ವೇಟು ಇಲ್ಲ, ಕೇವಲ ಒಂದು ಮೀಡಿಯಂ ಹೈಟ್ನಲ್ಲಿ ಅಂಥಂಥ ಅಜಾನುಭಾವರನ್ನು, ಎಂತೆಂಥ ಘಟಾನುಘಟಿಗಳನ್ನು ನೀರು ಕುಡಿಸುವಂಥ ಸಾಮರ್ಥ್ಯ, ಚಾಕಚಕ್ಯತೆ, ನೈಪುಣ್ಯತೆಯನ್ನು ಹೊಂದಿದಂಥ ಅಪರೂಪದ ವ್ಯಕ್ತಿ ಕಬಡ್ಡಿಯಾಗ ಯಾರಾದರೂ ಇದ್ರು ಅಂತ ಹೇಳಿದ್ರೆ ಅವರು ಗೋವಿಂದಪ್ಪನ ಚಂದ್ರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಅವರು ಕೇವಲ ನಮ್ಮ ಸಂಘಕ್ಕಷ್ಟೇ ಅಲ್ಲ, ಹಲವಾರು ಇದರಲ್ಲಿ ಅದರ ಜೊತೆಗೆ ಯೂನಿವರ್ಸಿಟಿ ಲೆವೆಲ್ನಲ್ಲಿ ಅತ್ಯಂತ ಅದ್ಭುತವಾದಂಥ ಒಂದು ಕಬಡ್ಡಿ ಆಟವನ್ನು ಪ್ರದರ್ಶಿಸಿ ಕೇವಲ ಕರ್ನಾಟಕ ಸಂಘಕ್ಕಷ್ಟೇ ಅಲ್ಲ, ಗುಡಿಗೇರಿ ಗ್ರಾಮಕ್ಕೆ, ತಾಲೂಕಿಗೆ ಹೆಸರನ್ನು ತಂದಂಥ ಒಬ್ಬ ಮಹಾನ್ ಕ್ರೀಡಾಪಟು ಯಾರಂತಂದ್ರೆ ಚಂದ್ರು ಗೋವಿಂದಪ್ಪನವ್ರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಂಗಿಲ್ಲ ಅಂತ ಹೇಳ್ಬೋದು.
ಕೇವಲ ಅವರ ಕಬಡ್ಡಿ ಆಟದಾಗ ಅಷ್ಟೇ ಅಲ್ಲ, ಅವನ ಒಂದು ವೃತ್ತಿ ಜೀವನದಾಗೂ ಕೂಡ ಅವ ಅತ್ಯಂತ ಯಶಸ್ವಿ ವ್ಯಕ್ತಿ ಅಂತ ನಾವು ಹೇಳ್ಬೇಕಾಗತ್ತೆ. ನಾವೆಲ್ಲ ಈಗ ಸಾಕಷ್ಟು ನೌಕರಿ ಮಾಡಿ ಏನೇನೋ ಮಾಡಕತ್ತೀವಿ, ಆದ್ರೂ ಅವನ ಮುಂದೆ ಏನಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ವಿಚಾರ ನಾ ಇಲ್ಲಿ ಯಾಕೆ ಹೇಳಕತ್ತೇನೆ ಅಂತಂದ್ರೆ, ಇವತ್ತು ನೌಕರಿ ಮಾಡಿದ ಜೀವನ ಅಷ್ಟೇ ಸುಲಲಿತ ಇರ್ತೈತಿ, ದೊಡ್ಡ ಇದಾಕತಿ ಆದಾಕತಿ ಇದಾಕತಿ ಅನ್ನೋ ಕಲ್ಪನೆಯನ್ನು ಹುಸಿಗೊಳಿಸಿದಂಥ ಮಾನ್ ವ್ಯಕ್ತಿ ಯಾರು ಇದ್ರೆ ಅದು ಚಂದ್ರು ಅಂತ ಹೇಳ್ಬೇಕಾಗತ್ತೆ. ಯಾವುದೇ ನೌಕರಿ ಇಲ್ದನ, ಯಾವುದೋ ಏನಿಲ್ದನ ಕೇವಲ ಬುದ್ಧಿಶಕ್ತಿಯಿಂದ ಸಮಾಜದಲ್ಲಿ ಎಂಥ ಒಂದು ಸ್ಥಾನಕ್ಕೆ ಏರ್ಬೇಕನ್ನೋದನ್ನ ತೋರಿಸಿಕೊಟ್ಟಂಥ ವ್ಯಕ್ತಿ ಯಾರಾದ್ರ ಅಂದ್ರೆ ಅವರು ಗೋವಿಂದಪ್ಪನವರ ಚಂದ್ರು ಅಂತ ಹೇಳಿದ್ರೆ ನನ್ನ ವಿಷಯದಲ್ಲಿ ಅತಿ ಸೂಕ್ತಿ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೀರೋದಿದ್ದ 100% ಹೋದಂಥ ಮನುಷ್ಯ. ಎಲ್ಲರೂ ಎಲ್ಲ ಸಾಧನೆ ಮಾಡ್ಬೇಕಾದ್ರೆ ಪ್ರತಿಭೆ, ಪರಿಶ್ರಮ, ಅದರ ಜೊತೆಗೆ ಜೀವನದಾಗ ಹೆಂಗೆ ಮುಂದೆ ಬರಬೇಕು ಅನ್ನೋದು ಒಂದು ಇಟ್ಕೋಬೇಕು. ಆದರೆ ನಮ್ಮ ಉತ್ತರ ಕರ್ನಾಟಕದಾಗ ಎಷ್ಟೋ ಜನ ಆಟಗಾರರು, ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದವ್ರು ಸಹಿತ ಜೀವನದಾಗ ಅವ್ರ ಆಟದಾಗ ಸಾಧನೆ ಮಾಡಿದ್ರು ಸಹಿತ ಜೀವನದಾಗ ಮೇಲ್ಮಟ್ಟಕ್ಕೆ ಹೋಗೋಕ್ಕಾಗಿಲ್ಲ. ಆದರೆ ನಮ್ಮ ಚಂದ್ರು ಜೀವನದಾಗೂ ಮೇಲೆ ಹೋಗ್ಯಾನ, ಆಟದಾಗೂ ಮೇಲೆ ಹೋಗ್ಯಾನ. ಚಂದ್ರು ಅವರ 50 ವರ್ಷ ಹುಟ್ಟುಹಬ್ಬದಕ್ಕೋಸ್ಕರ ನೀವು ಒಂದೆರಡು ಅನಿಸಿಕೆಗಳನ್ನು ಹೇಳಂತ ಹೇಳ್ತೀರಿ. ಚಂದ್ರನ ಬಗ್ಗೆ ಹೇಳ್ಬೇಕಂತಂದ್ರೆ ನಮಗೆ ಅವನಿಗೆ 5 ವರ್ಷ ಹೊರಕು. ಆ ಬಳಿಕ ಅವರು ಹೊರಕ ನಾವು ಹೆಂಗಿದ್ದೀವಿ ಅಂತಂದ್ರೆ ಚಂದ್ರನ ಬಿಟ್ಟು ನಾವು ಇರ್ತಿದ್ದಿಲ್ಲ, ನಮಗೆ ಬಿಟ್ಟು ಚಂದ್ರು ಇದ್ದಿದ್ದಿಲ್ಲ. ಎಷ್ಟೋ ಅಂತೇಳಿ ಮಲ್ನಾಡ್ ಸರ್ ನಮಗೆ ಮಲ್ನಾಡ್ ಅಂತಿದ್ದಿಲ್ಲ, ಮಹಾದೇವಪ್ಪ ಎಲ್ಲಿದಾರ ಅಂತ ಅವ್ನು ಕೇಳೋದು, ಚಂದ್ರು ಎಲ್ಲಿದಾರ ಅಂತ ನಾನು ಕೇಳಿದೆ. ಆ ಮಟ್ಟಕ್ಕೆ ಅವರ ನಮ್ಮ ಸಂಬಂಧ ಇತ್ತು. ಅವರ ಒಂದು ಪ್ರೈಮರಿ ಸ್ಕೂಲ್ನಲ್ಲಿ ಕಲಿಯೋ ಮುಂದೆ ಅವರು ಒಂದು ಶಿಕ್ಷಕರದ್ದು ಒಂದು ಮಾತು ಹೇಳ್ತಿದ್ರು. ಅವರು ಯಾರಂತಂದ್ರೆ ಬಾಳಣ್ಣರ್ ಸರ್ ಅನ್ನೋರು ಒಬ್ಬರು ಶಿಕ್ಷಕರಿದ್ದರು. ನೀನು ಅವ್ರ ಆಟವನ್ನು ಆ ಬಾಳಣ್ಣರ್ ಸರ್ ಮೊದಲೇ ಗೊತ್ತು ಹಿಡಿದರು, ಇಲ್ಲಿ ಯಾರು ಗೊತ್ತು ಹಿಡಿದಿದ್ದಿಲ್ಲ. ಬಾಳಣ್ಣರ್ ಸರ್ ಅವ್ರ ಆಟವನ್ನು ಗೊತ್ತು ಹಿಡಿದು ಈ ಹುಡುಗ ಮುಂದೊಂದಿನ ಒಳ್ಳೆ ಕಬಡ್ಡಿ ಆಟಗಾರ ಅನ್ನೋದು ಅವ್ರ ಶಿಕ್ಷಕರು ಅವನು ಅದನ್ನು ಮನುಷ್ಯನಾಗ ಇಟ್ಕೊಂಡ ಅವಾಗ ದಿನ ಪ್ರಾಕ್ಟೀಸ್, ಇವತ್ತು ಪ್ರಾಕ್ಟೀಸ್ ಮಾಡಿದಂದ್ರೆ ಒಂದು ಬಾಳೆಹಣ್ಣು, ಆ ಒಂದು ಬಾಳೆಹಣ್ಣು ಸಿಗ್ತೈತೆ ಅಂತೇಳಿ ಪ್ರಾಕ್ಟೀಸ್ ಒಂದಿನ ತಪ್ಪಿಸ್ದಂಗೆ ಹೋಗ್ತೇನೆ ನಾನು ಅಂತ ಹೇಳ್ತಿದ್ದ ಅವ್ನು ಚಂದ್ರು ನಮ್ಗೆ. ಹಂಗೆ ಅವರು ಶಿಕ್ಷಕರು ಚಂದ್ರನಲ್ಲಿ ಇದ್ದಂಥ ಆಟವನ್ನು, ಹುಡುಗಿದಂಥ ಆಟವನ್ನು ಹೊರಗೆ ತೆಗೆದು ಒಂದು ಬಾಳೆಹಣ್ಣು ಕೊಡ್ತೇನೆ, ನೀ ದಿನ ಪ್ರಾಕ್ಟೀಸ್ ತಪ್ಪಿಸ್ಬಾರ್ದು ಅಂತ ಹೇಳಿ ಹಿಂಗೆ ಅವರು ಅವ್ನು ಸಪೋರ್ಟ್ ಕೊಡ್ಕೊಂತ ಬಂದರು. ಅವನು ಸಹಿತ ಭಾಳ ಅವರು ಗಣಿತನ ಏನೋ ಹೇಳ್ತಿದ್ದ, ನನಗೆ ಅಷ್ಟೊಂದು ಲಕ್ಷ್ಯ ಇಲ್ಲ. ನಾನು ಹೈಸ್ಕೂಲ್ಗಿದ್ದ, ನಾವು ಪ್ರೈಮರಿಗಿದ್ದರು. ಆ ಒಂದು ಇವತ್ತು ರಿಸಲ್ಟ್ ಅವ ಪ್ರೈಮರಿ ಇದ್ದಾಗ ಜೂನಿಯರ್ ಸಿಲೆಕ್ಷನ್ ಆದ, ಅಲ್ಲೇ ದೊಡ್ಡ ಆಟಗಾರಾಗಿ ಬೆಳೆದ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಹೊನ್ನಪ್ಪ ಅವರು ಸಮಕಾಲೀನವರು. ಒಮ್ಮೆ ಈಗ ಹೊನ್ನಪ್ಪನ ಟೀಮ್ ಜೂನಿಯರ್ ಸಿಲೆಕ್ಷನ್ ಆದಾಗ ಅವ್ರೇನೋ ಕ್ಯಾಪ್ಟನ್, ಇವ ವೈಸ್ ಕ್ಯಾಪ್ಟನ್ ಏನೋ ಇದ್ರು ಈ ಕರ್ನಾಟಕ ಟೀಮ್ಗೆ. ಮತ್ತು ಈಗಲಂಗೆ ಏನಾರ ಆವಾಗ ಈ ಪ್ರೋ ಕಬಡ್ಡಿ ಅಂತ ಬಂದಿದ್ರೆ ನಮ್ಮ ಚಂದ್ರು ಅವರು ಇವತ್ತು ಆಲ್ ಇಂಡಿಯಾ ಮತ್ತು ಹೊರದೇಶಗಳಿಗೂ ಪ್ರಸಿದ್ಧ ಆಗುವಂಥ ಆಟಗಾರ. ಮೊದಲಿಗೆ ನನ್ನ ಪ್ರೀತಿಯ ಅಣ್ಣನಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣನಾದ ಚಂದ್ರು ಗೋವಿಂದಪ್ಪನವರವರು ತಮ್ಮ ಜೀವನದ ಬಾಲ್ಯ ಜೀವನದ ಹಾಗೂ ತನ್ನ ಜೀವನದ ಕ್ರೀಡಾ ಜೀವನವನ್ನು ಹಾಗೂ ತನ್ನ ವೈಯಕ್ತಿಕ ಜೀವನವನ್ನು ಅತಿ ಸುಂದರವಾಗಿ ನಿರ್ಮಿಸಿ ಹಲವಾರು ಕ್ರೀಡಾಪಟುಗಳಿಗೆ ದಾರಿದೀಪವಾಗಿ ನನ್ನ ಕಬಡ್ಡಿ ಕ್ರೀಡೆಯಲ್ಲಿ ಅತಿ ಮಹತ್ವದ ಬೆಳವಣಿಗೆಯನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಪ್ರೌಢಶಾಲೆಯ ದಿನಗಳನ್ನು ಈ ಒಂದು ಸರ್ಕಾರಿ ಪ್ರೌಢಶಾಲೆ ಗುಡಿಗೇರಿಯಲ್ಲಿ ಮುಗಿಸುವ ಒಂದು ಪ್ರೌಢಶಾಲೆ, ಅದೇ ರೀತಿ ಅವರು ತನ್ನ ಕಬಡ್ಡಿ ಜೀವನವನ್ನು ಈ ಒಂದು ಮೈದಾನದಲ್ಲಿ ಆಡಿ ಬೆಳೆಸಿ ಉತ್ತುಂಗದಲ್ಲಿ ಬೆಳೆಸಿದಂಥ ಒಂದು ಕಬಡ್ಡಿ ಮೈದಾನವಿದು. ಅದೇ ರೀತಿ ಗುಡಿಗೇರಿಯಲ್ಲಿ ಅವರು ಗುಡಿಗೇರಿಗೆ ಹಾಗೂ ನಮ್ಮ ರಾಜ್ಯಕ್ಕೆ ಮತ್ತು ಧಾರವಾಡ ಜಿಲ್ಲೆಗೆ ಕಬಡ್ಡಿಗೆ ನೀಡಿದಂಥ ಒಂದು ಗೌರವ ಅಪಾರವಾದದ್ದು. ನನ್ನ ಸಹೋದರರ ಸಮಾನರಾದಂಥ ಶ್ರೀ ಚಂದ್ರಣ್ಣ ಗೋವಿಂದಪ್ಪನವರು ಇವರು ತಮ್ಮ 50ನೇ ವರ್ಷದ ಜನ್ಮದಿನವನ್ನು ಆಚರಿಸ್ಕೊಳ್ಳಕತ್ತಾರ. ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ, ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ
ಆಶಿಸ್ತೀನಿ. ಜೊತೆಗೆ ಇವ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಒಂದೆರಡು ಮಾತು ಹೇಳೋದಪ್ಪ ಇಷ್ಟೇ ಅಂತಂದ್ರೆ, ಅವರು ಅತ್ಯಂತ ಸರಳ ಜೀವಿಗಳು, ಮುಗ್ಧ ಜೀವಿಗಳು ಮತ್ತು ಶಿಸ್ತು ಬದ್ಧತೆಯನ್ನು ತಮ್ಮ ಜೀವನದಲ್ಲಿ ಪಾಲಿಸ್ಕೊಂಡು ಬಂದಂಥವ್ರು. ಜೊತೆಗೆ ನಾ ಕಂಡಂಥ ಒಬ್ಬ ಅತ್ಯುತ್ತಮ ಭಾರತದ ಅಥವಾ ಕರ್ನಾಟಕದ ಅತ್ಯಂತ ಶ್ರೇಷ್ಠ ಕಬಡ್ಡಿ ಆಟಗಾರರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸುಮಾರು ವರ್ಷಗಳ ಕಾಲ ನಾನು ಸುದೀರ್ಘ ಒಂದು 25 ವರ್ಷಗಳ ಕಾಲ ಅವ್ರ ಜೊತೆಗೆ ನಾನು ಕಬಡ್ಡಿ ಕ್ಷೇತ್ರದಲ್ಲಿ ನಾನು ಪಾಲ್ಗೊಂಡಂಥ ವ್ಯಕ್ತಿ. ಜೊತೆಗೆ ಅವರು ಆಟದ ಮೇಲಿರ್ತಕ್ಕಂಥ ಗೌರವ, ಭಕ್ತಿ, ಶ್ರದ್ಧೆ ಅವರನ್ನು ಆ ಮಟ್ಟಕ್ಕೆ, ಇವತ್ತು ಎತ್ತರದ ಮಟ್ಟಕ್ಕೆ ತಂದು ನಿಲ್ಲಿಸಲಿಕ್ಕೆ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವರ ಕಬಡ್ಡಿ ಶ್ರೇಷ್ಠತೆ ಒಂದು ವಿಚಾರವಾಗಿ ಅವರಿಗೆ ಸುಮಾರು ವರ್ಷಗಳ ಹಿಂದೆಯೇ ಅವರಿಗೆ ಶ್ರೇಷ್ಠ ಸಾಧನೆ ಮಾಡಿದಂಥ ಆಟಗಾರರಿಗೆ ನೀಡತಕ್ಕಂಥ ಕೆಲವು ಪ್ರಶಸ್ತಿಗಳು ಅವರಿಗೆ ಯಾವಾಗಲೂ ದೊರೆಯಬೇಕಾಗಿತ್ತು. ಸುಮಾರು ಅರ್ಜುನ್ ಅವಾರ್ಡ್ ಪ್ರಶಸ್ತಿಗಳಿರ್ಬೋದು, ಏಕಲವ್ಯ ಅವಾರ್ಡ್ ಪ್ರಶಸ್ತಿಗಳಿರ್ಬೋದು, ಜೊತೆಗೆ ಇನ್ನುಳಿದ ಹಲವಾರು ಪ್ರಶಸ್ತಿಗಳು ಅವರಿಗೆ ದೊರಕಬಹುದಾಗಿತ್ತು. ಆದರೆ ಎಂದೂ ಅವರು ಪ್ರಶಸ್ತಿಗಳಿಗೆ ಅಥವಾ ಸನ್ಮಾನ ಇಂಥ ವಿಚಾರಗಳಿಗೆ ಅವರು ಎಂದೂ ಆ ನಿಟ್ಟಿನ ದಾಪಕಾಲಿಟ್ಟವರಲ್ಲ. ಅವುಗಳಿಗೆ ಅಪೇಕ್ಷೆಯನ್ನು ಮಾಡಿದಂಥ ವ್ಯಕ್ತಿಗಳಲ್ಲ. ಅವರಿಗೆ ಕರ್ನಾಟಕದ ಜನತೆ, ನಮ್ಮ ಉತ್ತರ ಕರ್ನಾಟಕದ ಜನತೆ, ಹಲವಾರು ಅಭಿಮಾನಿಗಳು ನೀಡತಕ್ಕಂಥ ಗೌರವಗಳೇ ಅವರಿಗೆ ಪ್ರಶಸ್ತಿಗಳಂತಕ್ಕಂಥ ಭಾವನೆಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ವ್ಯಕ್ತಪಡಿಸ್ತೀನಿ. ಜೊತೆಗೆ ಅವರು ತಮ್ಮ ಜೀವನದಲ್ಲಿ ಯಾರನ್ನೂ ಕಡಿಮೆ ರೂಪದಲ್ಲಿ ಕಂಡಂಥ ವ್ಯಕ್ತಿಗಳಲ್ಲ. ಸುಮಾರು ಸರಳವಾದಂಥ ತಂಡಗಳನ್ನು ಕಡಿಮೆ ಮಟ್ಟದಲ್ಲಿ ಕಂಡಂಥವರಲ್ಲ, ಅಥವಾ ಎತ್ತರದ ತಂಡಗಳಿಗೆ ಯಾವಾಗಲೂ ಅವರು ಗೌರವದಿಂದ ಕಾಣ್ತಕ್ಕಂಥ ವ್ಯಕ್ತಿಗಳು, ಹಿರಿಯ ಆಟಗಾರರನ್ನು ಗೌರವದಿಂದ ಕಾಣ್ತಕ್ಕಂಥ ವ್ಯಕ್ತಿಗಳು, ಹಿರಿಯರನ್ನು ಗೌರವಿಸ್ತಕ್ಕಂಥ ವ್ಯಕ್ತಿಗಳು. ಇಂಥ ವ್ಯಕ್ತಿಗಳ ಜೊತೆಗೆ ನಾನು ಸುಮಾರು ವರ್ಷಗಳ ಕಾಲ ಆಡಿದ್ದು ನನ್ನ ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತಿನ ದಿನ ಇಂಥ ಒಬ್ಬ ಮಹಾನ್ ಕಬಡ್ಡಿ ಧ್ರುವತಾರೆ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳಕತ್ತಾರ. ಇವರಿಗೆ ದೇವರು ಆಯುರಾರೋಗ್ಯ, ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸುತ್ತಾ, ಜೊತೆಗೆ ಅವರ ಮುಂದಿನ ಮಾರ್ಗದರ್ಶನದಲ್ಲಿ ಹಲವಾರು ಕಬಡ್ಡಿ ಕ್ರೀಡಾಪಟುಗಳು ರಾಷ್ಟ್ರಮಟ್ಟ, ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಧನೆಯನ್ನು ಮಾಡಲಿ, ಅವರಿಗೆ ಚಂದ್ರಣ್ಣರಿಗೆ ಒಳ್ಳೆಯದಾಗಲಿ. ಮತ್ತೊಮ್ಮೆ ಚಂದ್ರಣ್ಣರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅವರ ಕುಟುಂಬಕ್ಕೆ ದೇವರು ಆಯುರಾರೋಗ್ಯ, ಸಿರಿ ಸಂಪತ್ತು ಕೊಟ್ಟು ಕರುಣಿಸಲಿ, ಒಳ್ಳೆಯದಾಗಲಿ. ಮತ್ತೊಮ್ಮೆ ಚಂದ್ರಣ್ಣ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ. ಹಾಯ್ ಚಂದು, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಚಂದು, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ ಚಂದು, ನಿನ್ನ ಗೆಳತನ ಬೆಳೆದ ಸುಮಾರು 30 ವರ್ಷದ ಮೇಲೆ ಆಗ್ತದೆ. ಈ 30 ವರ್ಷದ ಗೆಳತನದ ಅನುಭವ ಹಂಚ್ಕೋಬೇಕು ಅಂದ್ರೆ ಮತ್ತೆ 30 ವರ್ಷ ಆದರೂ ಸಾಲಂಗಿಲ್ಲ. ಇಂಥ ಗೆಳತನ ಚಂದ ಒಂದು, ಇಂಥ ಗುಣ ಒಂದು, ಗುಣಕ್ಕೆ ತಕ್ಕಂಥ ಒಂದು ಸಾಧನೆ. ನಿಜವಾಗ್ಲೂ ಚಂದ, ನಾನು ಗೆಳತನ ಅಂದ್ರೆ ಏನು ಅನ್ನೋದು ಬರ್ತಿದ್ದಿಲ್ಲ ನನಗೆ. ಯಾವಾಗ ನಾವು ಗುಡಿಗೇರಿಗೆ ಕ್ರಿಕೆಟ್ ಆಡೋಕ್ಕೆ ಬಂದ್ವಿ, ಗುಡಿಗೇರಿ, ಲಕ್ಷ್ಮೇಶ್ವರ, ಮುಳುಗುಂದ ಎಲ್ಲರೂ ಸೇರಿ ಒಂದು ಗ್ರೂಪ್ ಆಗಿ ಒಂದು ಟೀಮ್ ಟೈಪ್ ನಾವು ಏನು ಆಡಕ್ಕೆ ಕುಂತೀವಲ್ಲ, ಅಲ್ಲೇ ನನಗೆ ಗೆಳತನ ಅಂದ್ರೆ ಏನು ಅನ್ನೋದು ತಿಳಿದಿದ್ದ ಆವಾಗ ನಾನು. ಇನ್ನು ಚಂದನ ಬಗ್ಗೆ ಹೇಳ್ಬೇಕಂದ್ರೆ, ಚಂದು ಕಬಡ್ಡಿಕ್ಕಿಂತ ಕ್ರಿಕೆಟ ಭಾಳ ಚಂದ ಆಡವ. ನಾನು ಹೇಳ್ತಿದ್ದೆ, ಚಂದು ನೀ ಏನು ಮಾರೆ ಯಾಕೆ ಕಬಡ್ಡಿ ಆಡ್ತಿದ್ದಿ, ಕೈ ಕಾಲು ಕೆತ್ತಿಸ್ಕೊಂಡು ನೋವು ಮಾಡ್ಕೊಳಕ, ಸುಮ್ಮನೆ ಕ್ರಿಕೆಟಿಗೆ ಬಾ ಅಂತ ಹೇಳ್ತಿದ್ದೆ ನಾನು ಅವಾಗ. ಹೋದ್ರೆ ಚಂದು ಕ್ರಿಕೆಟೂ ಅಷ್ಟೇ ಚಂದ ಆಡವ, ಕಬಡ್ಡಿನೂ ಅಷ್ಟೇ ಚಂದ ಆಡ್ತಿದ್ದ. ಆದರೆ ಕೊನೆಗೆ ಸಾಧನೆ ಮಾಡಿದ್ದ ಕಬಡ್ಡಿ. ಅವನು ಒಳ್ಳೆಯ ಸಾಧನೆ, ಅದ್ಭುತ ಸಾಧನೆ ಅಲ್ಲ. ಇಷ್ಟು ದೊಡ್ಡ ಸಾಧನೆ ಮಾಡ್ಬೇಕಂದ್ರೆ ನೀ ಎಷ್ಟು ಕಷ್ಟಪಟ್ಟಿದ್ದಿ ಅನ್ನೋದು ಅದರ ಹಿಂದನೇ ಇರುತ್ತೆ ಚಂದ. ಅಷ್ಟು ಕಷ್ಟಪಟ್ಟಲ್ಲೇ ನೀನು ಇಂಥ ದೊಡ್ಡ ಸಾಧನೆ ಮಾಡಿದ್ದಿ. ಚಂದ, ದೇವರು ನಿನಗೆ ಬಂಗಾರ ಅಂತ ಕುಟುಂಬ ಕೊಟ್ಟಾನ. ಆಯುಷ್ಯ, ಆರೋಗ್ಯ, 100 ವರ್ಷ ನಿಮ್ಗೆ ಇದೇ ರೀತಿ ಖುಷಿಯಿಂದ ಇಡ್ಲಿ ಅಂತಂದು ಆ ದೇವರಲ್ಲಿ ನಾನು ಕೇಳ್ಕೊತೀನಿ. ಐ ಆಮ್ ಪ್ರೌಡ್ ಆಫ್ ಯು. ಮತ್ತು
ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಚಂದ್ರು. ಜೈ ಚಂದ್ರು. ಜೈ ಚಂದ್ರು. ಕರ್ನಾಟಕ ಕಂಡಂಥ ಶ್ರೇಷ್ಠ ಕಬಡ್ಡಿ ಆಟಗಾರರಂತ ಹಾಗೂ ಕರ್ನಾಟಕ ರಾಜ್ಯದಲ್ಲಿಯೇ ಕಬಡ್ಡಿಯಲ್ಲಿ ತಮ್ಮದೇ ಛಾಪು ಮೂಡಿಸಿರುವಂಥ ಶ್ರೀಯುತ ಚಂದ್ರಣ್ಣ ಗುಡಿಗೇರಿಯವರಿಗೆ, ಗೋವಿಂದಪ್ಪನವರು ಸಾಕಿನ್ ಗುಡಿಗೇರಿಯವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಚಂದ್ರಣ್ಣ ಗೋವಿಂದಪ್ಪನವರು ಇವರು ಉತ್ತರ ಕರ್ನಾಟಕ ಕಂಡ ಶ್ರೇಷ್ಠ ಕಬಡ್ಡಿ ಕ್ರೀಡಾಪಟುಗಳಲ್ಲಿ ಇವರು ಒಬ್ಬರು. ಇವರ ಉತ್ತಮ ನಾಯಕತ್ವ ಗುಣ ಮತ್ತು ಇವರ ಸ್ಕಿಲ್ಸ್ ಮತ್ತು ಇವರ ಟ್ಯಾಕ್ಟಿಕ್ಸ್ನ ನೋಡಿ ಸಾವಿರಾರು ಕ್ರೀಡಾಪಟುಗಳು ಇವರನ್ನು ಅನುಸರಿಸುತ್ತಿದ್ದಾರೆ. ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿಯ 50ನೇ ಹುಟ್ಟುಹಬ್ಬ ಇದೇ ತಿಂಗಳು 20ನೇ ತಾರೀಕು ಬಹು ವಿಜೃಂಭಣೆಯಿಂದ ನಡೆಯಲಾಗುತ್ತಿದ್ದು, ಆ ದೇವರು ಇವರಿಗೆ ನೂರಾರು ವರ್ಷಗಳ ಕಾಲ ಆಯುಷ್ಯ ಕೊಟ್ಟು ಇವರನ್ನು ಸದಾಕಾಲ ಕಾಪಾಡಲಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಚಂದ್ರಣ್ಣ ಅವರೇ. ಎಲ್ಲ ಹಿರಿಯ ಆಟಗಾರರು, ಅವನ ಬಗ್ಗೆ ನಮ್ಮ ಗುಡಿಗೇರಿಯಿಂದ ಒಬ್ಬ ಒಳ್ಳೆಯ ಆಟಗಾರ ರಾಜ್ಯ ಮಟ್ಟಕ್ಕೆ ಹೋಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲರೂ ಸಹಾಯ ಸಹಕಾರ ಅವನು ನೀಡಿದ್ರಿಂದ ಒಬ್ಬ ರಾಜ್ಯ ಮಟ್ಟದ ಜೂನಿಯರ್ ಕಬಡ್ಡಿ ತಂಡದ ಉಪನಾಯಕ ಆಯ್ಕಾದ. ಇದಕ್ಕೆ ಸಾಕಷ್ಟು ಗುಡಿಗೇರಿ ಗ್ರಾಮದ ಎಲ್ಲ ನಾಗರಿಕರದು ಸಹಾಯ ಸಹಕಾರ ಐತಿ. ಈ ಒಂದು ಸಂಘದ ಹೆಸರನ್ನು ರಾಜ್ಯ ಮಟ್ಟದೊಳಗೆ ಕೀರ್ತಿ ಗೊತ್ತಾಕಿ ಹಾರಿಸಲಿಕ್ಕೆ ಕಾರಣರಾದಂಥ ಶೇಖಪ್ಪ ಗೋವಿಂದಪ್ಪನವರ, ನಮ್ಮ ಇನ್ನಿತರ ಆಗಲೇ ಹೇಳಿದಂಥ ಎಲ್ಲ ಸಂಘದ ಸದಸ್ಯರು ಈ ಒಂದು ಸಂಘದ ಯಶಸ್ವಿಗೆ ಭಾಳ ಶ್ರಮ ವಹಿಸ್ಯಾರ. ಆ ನಿಟ್ಟಿನೊಳಗೆ ಚಂದ್ರ ಗೋವಿಂದಪ್ಪನವರು ಈಗಾಗಲೇ ಅವ್ರದ್ದು 50ನೇ ವರ್ಷದ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇಲ್ಲೆಲ್ಲ ನಾವೆಲ್ಲ ಸೇರಿ ಒಂದು ಅವರಿಗೆ ಹೃತ್ಪೂರ್ವಕ ಒಂದು ವಂದನೆಗಳನ್ನು, ಇನ್ನೂ ಹೆಚ್ಚಿನವರಿಗೆ ಅವಕಾಶ ಸಿಗಲಿ ಅಂತೇಳಿ ತಮ್ಮ ಮುಖಾಂತರ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ. ನನ್ನ ಆತ್ಮೀಯ ಗೆಳೆಯನು, ಕ್ರೀಡಾಪಟು, ರಿಯಲ್ ಎಸ್ಟೇಟ್ ಉದ್ಯಮಿ ಚಂದ್ರು ಗೋವಿಂದಪ್ಪಗಳ 50 ವರ್ಷನೇ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವಾಗ ಆಯುಷ್ಯ ಆರೋಗ್ಯ ಎಲ್ಲ ದೇವರು ಕೊಡಲಿ ಅಂತೇಳಿ, ಕಾಪಾಡಲಿ ಅಂತೇಳಿ ನಾನು ದೇವರಲ್ಲೇ ಕೇಳಿಕೊಳ್ಳುತ್ತೇನೆ. ಇವತ್ತು ಶ್ರೀ ಚಂದ್ರಶೇಖರ್ ಗೋವಿಂದಪ್ಪನವರು ನಮ್ಮ ಉತ್ತರ ಕರ್ನಾಟಕದ ಹಿರಿಯ ಕಬಡ್ಡಿ ಆಟಗಾರರು. ಅವರ 50ನೇ ವರ್ಷದ ಹುಟ್ಟುಹಬ್ಬದ ಶುಭ ಸಂಭ್ರಮಾಚರಣೆ ಸಲುವಾಗಿ ನಾನು ನನಗನಿಸಿದ 2 ಮಾತುಗಳನ್ನು ಹೇಳಲು ಇಷ್ಟಪಡ್ತೀನಿ. ಅವರು ಕರ್ನಾಟಕ ಹಾಗೂ ಧಾರವಾಡ ಜಿಲ್ಲೆ ಮತ್ತು ನಮ್ಮ ದೇಶದ ಅತಿ ಪ್ರತಿಭಾನ್ವಿತ ಕಬಡ್ಡಿ ಆಟಗಾರರಾಗಿದ್ದರು. ರಾಷ್ಟ್ರೀಯ ತಂಡದ ಪರವಾಗಿ, ಕರ್ನಾಟಕ ವಿಶ್ವವಿದ್ಯಾಲಯ ಪರವಾಗಿ ನಮಗೆ ಪದಕಗಳನ್ನು ತಂದುಕೊಟ್ಟಿದ್ದಾರೆ. ಹಾಗೂ ಅವರ ಒಂದು ಆಟದ ಶೈಲಿ ಮತ್ತು ಕ್ರೀಡಾ ಮನೋಭಾವ ಈಗಿನ ಬೆಳೆಯುವ ಕ್ರೀಡಾಪಟುಗಳಿಗೆ ಒಂದು ದಾರಿದೀಪವಾಗಿದೆ. ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಹೇಗೆ, ಹಾಗೆ ಕಬಡ್ಡಿಯಲ್ಲಿ ನಾವು ಕಬಡ್ಡಿ ದೇವರಂದರೂ ಅವರಿಗೆ ತಪ್ಪಲಿಕ್ಕಿಲ್ಲ. ಮತ್ತು ಅವರ ಒಂದು ಆಟದ ಶೈಲಿ ಹೇಗಿತ್ತಂದರೆ, ಎದುರಾಳಿ ತಂಡದ ಆಟಗಾರ ಕೂಡ ಅವರಿಗೆ ಇವರ ಎದುರುಗಡೆ ಸೋತರೂ ಕೂಡ ಅವರನ್ನು ತಪ್ಪಿಕೊಂಡು ಮುದ್ದಾಡುವಂಥ ಆಟಗಾರ. ಯಾಕಂದರೆ ನಿರ್ಣಾಯಕರು ಏನೋ ಒಂದು ಕೆಲವು ತಪ್ಪುಗಳು ನಡೆದ್ರೂ ಯಾವತ್ತೂ ಅವರು ಆರ್ಗ್ಯುಮೆಂಟ್ ಮಾಡಿದವರಲ್ಲ. ಅವ್ರು ರೇಡ್ ಹೋದರೆ ಲುಕಿಂಗ್ ಲೈಕ್ ಎ ಡಿಸೈನ್ ಡ್ರಾಯಿಂಗ್ ಅಂತಾರಲ್ಲ, ಪೇಪರಲ್ಲಿ ಡ್ರಾಯಿಂಗ್ ಮಾಡ್ತಾರೆ ಇರ್ತಿತ್ತು. ಅವರ ಟೋ ಟಚ್ಚು, ಅವ್ರ ರೀಚಿಂಗು ಮತ್ತು ಅವ್ರ ಸ್ಟೈಲ್, ಅವ್ರ ಬಾಡಿ ಫಿಟ್ನೆಸ್ಸು ಇದನ್ನೆಲ್ಲ ನೋಡಿ ಕಲಿಯುವಂಥದ್ದು ಭಾಳ ಇದೆ ಈಗಿನ ಮಕ್ಕಳು. ಮತ್ತು ಅವರು ಆಟ ಆಡುವಾಗ ಸೂಜಿಗಿದ್ರೂ ಸಪ್ಪಳಾಗ್ತಾಯಿತ್ತು, ಆ ಥರ. ಇದೇ ರೀತಿ ಅವರು ನಮ್ಮ ಕರ್ನಾಟಕಕ್ಕೆ ಹಾಗೂ ಉತ್ತರ ಕರ್ನಾಟಕಕ್ಕೆ ಒಳ್ಳೆಯ ಹೆಮ್ಮೆ ತಂದಂಥ ಆಟಗಾರರು. ಅವರಿಗೆ ದೇವರು ಆಯುರ್ವೇದಕ್ಕೆ ಕೊಟ್ಟು ಮತ್ತು ಇನ್ನೂ ಒಳ್ಳೆಯ ಕಬಡ್ಡಿ ಬೆಳವಣಿಗೆಗೆ ಸಹಕಾರ ನೀಡಲಿ ಅಂತೇಳಿ ನನ್ನ 2 ಮಾತು ಮುಗಿಸಿ ನಮಸ್ಕಾರ. ಪ್ರೀತಿಯ ಸಹೋದರ ಚಂದ್ರಣ್ಣನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಮ್ಮ ಅಣ್ಣನ ಬಗ್ಗೆ ಕೇಳ್ತಾ ಇದ್ರಿ ನೀವೆಲ್ಲ. ನಿಮ್ಮ ಅಣ್ಣನ ಬಗ್ಗೆ ಏನಾರ ಅನಿಸಿಕೆ ಹೇಳುವಂತ ಕೇಳ್ತಾ ಇದ್ರಿ. ಅವನ ಬಗ್ಗೆ ಹೇಳೋದು ಏನಿದೆ ಅಂತಂದರೆ, ಅವನು ಸಣ್ಣ ವಯಸ್ಸು, ನಾವಿನ್ನೂ ಅವನಕ್ಕಿಂತ ಸಣ್ಣವರು. ನಾವು ವಯಸ್ಸಿನಾಗ ಅವನಕ್ಕಿಂತ ಈಗ ನೋಡಿ ಅವನಿಗೆ 50 ವರ್ಷ, ನಮಗೆ 50 ವರ್ಷ ಅದ ಥರ ಕಾಣ್ತಾ ಇದ್ದೇವೆ ನಾವು. ಅವ್ನಿಗೆ 50 ವರ್ಷ ಆಗೈತೆ, ನಾವು ಇನ್ನೂ ಕಾಣಲ್ಲ. ನಾವು ಯಾಕಂದ್ರೆ ಆ ಸಣ್ಣದಿರ್ತಾ ಆಡ್ಕೊಂತ ಸ್ಪೋರ್ಟ್ಸ್ನಲ್ಲಿ ಬಂದಿದ್ರಂತ ಅವು ಇನ್ನೂವರೆಗೆ ಭಾಳ ಆ್ಯಕ್ಟಿವ್ ಆಗಿದ್ದಾನೆ ಅವನು. ಈಗಾದರೂ ಅವ್ನು ಕಬಡ್ಡಿ ಗ್ರೌಂಡಿಗೆ ಇಳಿದ್ರೆ ಅವಂಗೆ ಹಿಡಿಯೋಕ್ಕಾಗಲ್ಲ. ಅಷ್ಟು ಸಣ್ಣ ಹುಡುಗ್ರ ಸತಿಗೆ ಅವ್ನು ಹಿಡಿಯೋಕ್ಕಾಗಲ್ಲ, ಅಷ್ಟು ಆ್ಯಕ್ಟಿವ್ ಆಗಿದ್ದವನ್ನ. ಈಗೂ ಹಾಗೆ ಆ್ಯಕ್ಟಿವ್ ಆಗಿದ್ದಾನೆ ಅವನು.
ಈಗ ಅವನ ಬಗ್ಗೆ ಹೇಳ್ಬೇಕಂತಂದ್ರೆ ಅವನು ಹೈಸ್ಕೂಲ್ನಾಗ ಇದ್ದಾಗನ ಬಹುಶಃ ಹೈಸ್ಕೂಲ್ ಇರ್ಬೋದು 9th 10th ಅಥವಾ 8th ಇದ್ದಾಗನ ನಾವಿನ್ನೂ ಸಣ್ಣವರಲ್ಲ, ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅವಾಗನೇ ಅವ್ನು ಕರ್ನಾಟಕ ಕಬಡ್ಡಿ ಜೂನಿಯರ್ ಟೀಮ್ಗೆ ಸೆಲೆಕ್ಷನ್ ಆಯ್ಕೆ ಆಗಿದ್ದಲ್ಲದೆ ಮತ್ತು ಉಪನಾಯಕನಾಗಿ ವೈಸ್ ಕ್ಯಾಪ್ಟನ್ ಆಗಿ ಕರ್ನಾಟಕ ತಂಡನ ಜೂನಿಯರ್ ತಂಡನ ಮುನ್ನಡೆಸಿದವನು. ಅವನು ಮುನ್ನಡೆಸಿ ಅವ್ನು ಕರ್ನಾಟಕ ತಂಡಕ್ಕೆ ಸೆಲೆಕ್ಷನ್ ಆಗಿ ನಮಗಿನ್ನೂ ನೆನಪಿದೆ. ಅಲ್ಲಿಂದ ಸೆಲೆಕ್ಷನ್ ಆಗಿ ಗುಡಿಗೇರಿಗೆ ಬಂದಾಗ ಗುಡಿಗೇರಿ ಸಾರ್ವಜನಿಕರೆಲ್ಲ ಸೇರಿ ಅವನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಊರಲ್ಲೆಲ್ಲ ಅವ್ನು ಮೆರವಣಿಗೆ ಮಾಡಿದ್ರು. ನಾವಿನ್ನೂ ಸಣ್ಣವರಿದ್ದೇವಾಗ ಊರಲ್ಲೆಲ್ಲ ಮೆರವಣಿಗೆ ಮಾಡಿದ್ರು ಅವನ್ನ. ಅದಲ್ಲದೆ ನಮ್ಮ ಊರಲ್ಲಿ ಅದಕ್ಕಿಂತ ಮುಂಚೆನೂ ನಮ್ಮ ಕಾಕಾರ ಕಬಡ್ಡಿಯಲ್ಲಿ ಗುಡಿಗೇರಿಯಲ್ಲಿ ಕರ್ನಾಟಕ ಯುವಕ ಸಂಘ ಅಂತೇಳಿ ಒಂದು ಸಂಘನ ಹುಟ್ಟಾಕಿ ಕರ್ನಾಟಕದಾದ್ಯಂತ ಕಬಡ್ಡಿಗಳನ್ನಾಡಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕಬಡ್ಡಿಗಳನ್ನಾಡಿ ನಮ್ಮ ಊರಿನ ಕೀರ್ತಿನ ಆಲ್ರೆಡಿ ಅವರು ಹೆಚ್ಚಿಸಿದ್ರು. ಅದರ ಮತ್ತೆ ನಮ್ಮ ಊರಿಗೆ ಮತ್ತೊಂದು ಕಿರೀಟನ ಸಣ್ಣ ವಯಸ್ಸಲ್ಲಿ ನಮ್ಮ ಊರಿಗೆ ಒಂದು ಕಿರೀಟನ ಇಟ್ಟಂಥ ವ್ಯಕ್ತಿ ನಮ್ಮ ಅಣ್ಣ. ಅಂದರೆ ನಮ್ಗೆ ಭಾಳ ಸಂತೋಷ ಆಗ್ತೈತಿ ಅವ್ರ ಬಗ್ಗೆ ಮಾತಾಡೋಕ್ಕೆ. ಅದೇ ರೀತಿ ಇನ್ನೂ ಗುಡಿಗೇರಿಯಲ್ಲಿ ಸಾಕಷ್ಟು ಹುಡುಗರನ್ನ ಇವನ ಗರಡಿಯಲ್ಲಿ ಸಾಕಷ್ಟು ಹುಡುಗರು ಪಳಿಗೆ ಈಗ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿಯನ್ನು ಆಡಿ ಮತ್ತು ಮಿಲಿಟ್ರಿ ಪೊಲೀಸು ದೈಹಿಕ ಶಿಕ್ಷಕರು ಇನ್ನೂ ಏನೇನೋ ಈಗ ಒಳ್ಳೆಯ ಒಂದು ಹುದ್ದೆಯಲ್ಲಿ ಇವನ ಕಡೆ ಅಂತ ಕಲ್ತಂಥ ಹುಡುಗರು ಈಗ ಏನೋ ಒಂದೊಂದು ಹುದ್ದೆಯಲ್ಲಿ ದೊಡ್ಡ ಹುದ್ದೆಯಲ್ಲಿ ಅದಾರ. ಅದಲ್ಲದೆ ಮತ್ತು ಬೆಳಗಾವಿ ಮಿಲಿಟ್ರಿ ಕ್ಯಾಂಪಸ್ನಲ್ಲಿ ಕೂಡ ತರಬೇತಿ ಕೊಡ್ತಿದ್ದ ನಮ್ಮಣ್ಣ. ಅಲ್ಲಿ ಕೂಡ ತರಬೇತಿ ಕೊಟ್ಟು ಅಲ್ಲಿನೂ ಸಾಕಷ್ಟು ಶಿಷ್ಯ ವೃಂದನ ಸಾಕಿ ಬೆಳೆಸಿ ಬಂದಿದ್ದಾನೆ. ಇನ್ನು ನಾವು ಬಾಲ್ಯದಲ್ಲಿದ್ದಾಗ ನಮ್ಮದು ಅವನಕ್ಕಿಂತ ನಾವು ಸಣ್ಣವರಲ್ಲ, ಬಾಲ್ಯದಾಗ ಅವನು ಜಾಸ್ತಿ ಕಬಡ್ಡಿ ಕಡೆ ಜಾಸ್ತಿ ಗಮನ ಕೊಡ್ತಿದ್ದ. ನಾವು ಜಾಸ್ತಿ ಕಬಡ್ಡಿ ಕಡೆ ನಾವೆಲ್ಲ ಕ್ರಿಕೆಟು ಇವು ಆಟ ಆಡ್ತಿದ್ವಿ, ನಾವು ಕಬಡ್ಡಿ ಕಡೆ ಜಾಸ್ತಿ ಗಮನ ಕೊಡ್ತಿದ್ದ. ಅದಲ್ಲದೆ ಮತ್ತು ನಮ್ಮ ಮನೆ ಹತ್ತಿರ ನಮ್ಮ ಮನೆಯ ಮುಂದೆ ಕೆರೆ ಇತ್ತು ಸಿದ್ಧಾಂಡ ಅಂತೇಳಿ, ಅಲ್ಲೆಲ್ಲ ಕಬಡ್ಡಿ ಆಡ್ತಿದ್ವಿ. ನಮ್ಮನ್ನೆಲ್ಲ ಕರ್ಕೊಂಡು ಕೆರಿದ ಸ್ಮೂತ್ ಮಣ್ಣು ತೊಗೊಂಡು ಅದನ್ನೆಲ್ಲ ಗ್ರೌಂಡ್ ಮಾಡಿ ಅಲ್ಲಿ ಕಬಡ್ಡಿ ಆಡ್ತಿದ್ದ. ಅವನು ಕಬಡ್ಡಿನ ಯಾರೋ ಅವ್ರ ಗುರುಗಳು ಅವರು ನಮ್ಮ ಕಾಕ ಅವರೆಲ್ಲ ಅವನ್ನ ಗುರುತಿಸಿ ಅವನಿಗೊಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಟ್ರು. ಅದಕ್ಕಿಂತ ಮುಂಚೆ ನಮ್ಮ ಕಾಕನೂ ಸಹ ಪೈಲ್ವಾನ್ ಅಂತಲೇ ಚಿರಪರಿಚಿತ. ನಮ್ಮೂರಲ್ಲಿ ಕಬಡ್ಡಿನ ಊಟ ಹಾಕಿದವರೆಲ್ಲ ಅವನು ಒಬ್ಬ ಪ್ರತಿಭಾವಂತ ಆಟಗಾರ ಇದ್ದ. ನಮ್ಮ ಕಾಕ ರಾಜ್ಯ ರಾಷ್ಟ್ರ ಮಟ್ಟದ ಆಟಗಾರನಾಗಿದ್ದ. ಅವನ ನಂತರ ಇವನ ನಂತರ ನಮ್ಮ ಇನ್ನೊಬ್ಬ ತಮ್ಮ ಕಬಡ್ಡಿಯಲ್ಲಿ ಸದ್ಯ ಆನಂದ ಗೋವಿಂದಪ್ಪನವ್ರು ಅಂತೇಳಿ ಅವ ಭಾಳ ಹೆಸರು ಮಾಡ್ತಾ ಇದ್ದಾನೆ ಈಗ ಕಬಡ್ಡಿಯಲ್ಲಿ. ಈಗೆಲ್ಲ ಸೌಕರ್ಯಗಳು ಜಾಸ್ತಿ ಇದೆ ಕಬಡ್ಡಿಯಲ್ಲಿ, ಇವ್ರಿಗೆಲ್ಲ ಸಾಕಷ್ಟು ಅವಕಾಶಗಳಿವೆ ಈಗ. ಅವಾಗ ಇವರು ನಮ್ಮ ಅಣ್ಣರವ್ರೆಲ್ಲ ಕಬಡ್ಡಿ ಆಡೋ ಹೊತ್ತಿನಾಗ ಅವಕಾಶಗಳು ಇರಲಿಲ್ಲ, ಸೌಕರ್ಯಗಳಿರಲಿಲ್ಲ. ನಮ್ಮದು ಊರಿಂದ ಯಾವುದು ಹುಬ್ಳಿಗೆ ಬರಬೇಕು ಅಥವಾ ಇಲ್ಲಿ ಹುಬ್ಳಿಗೆ ಬರಬೇಕು ಅಥವಾ ಎಲ್ಲಿ ದೊಡ್ಡ ಸಿಟಿ ಬೆಂಗಳೂರಿಗೆ ಹೋಗಿದ್ರೆ ಇವು ಬಹುಶಃ ಇನ್ನೂ ದೊಡ್ಡ ಸ್ಥಾನದಲ್ಲಿ ಇರ್ತಿದ್ನೋ ಅನಿಸ್ತತಿ. ಬಟ್ ಸೌಕರ್ಯಗಳಿರಲಿಲ್ಲ. ಅದು ಇದ್ದ ಸೌಕರ್ಯಗಳನ್ನ ಉಪಯೋಗಿಸ್ಕೊಂಡು ಒಂದು ಗುಡಿಗೇರಿ ಹೆಸರನ್ನು ತನ್ನ ಹೆಸರನ್ನು ಒಂದು ರಾಜ್ಯ ಮಟ್ಟದಲ್ಲಿ ಮಿಂಚೋ ಥರ ಕಬಡ್ಡಿ ಆಡಿ ಸಾಕಷ್ಟು ಶಿಷ್ಯ ವೃಂದನ ಬೆಳೆಸಿದ್ದಾನೆ. ಅವ್ರ ಜೀವನ ಇದೇ ರೀತಿ ಖುಷಿಯಿಂದ ಸಂತೋಷದಿಂದ 50 ಅಲ್ಲ ಇನ್ನೂ 50 ಹೀಗೆ ಅವರು ಸಂತೋಷದಿಂದ ಹುಟ್ಟುಹಬ್ಬ ಆಚರಿಸ್ಕೊಂಡು ನಗ್ನಗ್ತಾ ಇರಲಿ ಅಂತ ಹೇಳ್ತಾ ನೀವೆಲ್ಲ ನಮಗೆ ನಮ್ಮ ಅಣ್ಣನ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನನ್ನ ಗೆಳೆಯ ಚಂದ್ರು ಗೋವಿಂದಪ್ಪನವರ ಜನ್ಮದಿನದ ಸಲುವಾಗಿ ಅವನಿಗೆ 50ನೇ ವರ್ಷ ತುಂಬುತ್ತಾ ಇರೋದ್ರಿಂದ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಅವನಿಗೂ ಸಹ ದೇವರು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಮಾಡಲಿ ಅಂತೇಳಿ ನಾನಿವತ್ತು ಬಯಸ್ತಾ ಇದ್ದೇನೆ. ಆ ವ್ಯಕ್ತಿ ಏನಪ್ಪ ಅಂತಂದರೆ 1988ರಲ್ಲಿ ನನ್ನ ಜೊತೆ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗಿ ಸಬ್ ಜೂನಿಯರ್ಲಿ ಮಂಗಳೂರಲ್ಲಿ ನಡೆದಂಥ ರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ ನಾಯಕನಾಗಿ ಉಪನಾಯಕನಾಗಿ ಇವನು ಒಂದು ನನ್ನ ಸ್ನೇಹ ವಿಶ್ವಾಸದಲ್ಲಿದ್ದಂಥ ವ್ಯಕ್ತಿ. ಇವತ್ತು ಸಹ ಅದೇ ರೀತಿ ನಾವೆಲ್ಲ ಸ್ನೇಹ ವಿಶ್ವಾಸದಲ್ಲೇ ಇದ್ದೇವೆ. ಅಂಥ ಒಬ್ಬ ವ್ಯಕ್ತಿ ಇವತ್ತು 50ನೇ ವರ್ಷದ ಶುಭಾಶಯಗಳನ್ನು ಕೋರ್ತಾ ನಾನಿವತ್ತು 2 ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಚಂದ್ರು ಗೋವಿಂದಪ್ಪನವರು ಭಾಳ ಸರಳ ವ್ಯಕ್ತಿ, ಸ್ನೇಹಜೀವಿ. ಅವರು
ತುಂಬ ಬಡತನದಿಂದ ಬೆಳೆದು ಬಂದಂಥ ಈ ಹಾವೇರಿ ಜಿಲ್ಲೆಯ ಗುಡಿಗೇರಿ ಎಂಬ ಗ್ರಾಮದಲ್ಲಿ ಹುಟ್ಟಿದಂಥ ಒಬ್ಬ ಯುವಕ ಇವತ್ತು ಒಳ್ಳೆಯ ಸ್ಥಾನಮಾನಕ್ಕೆ ಇರ್ತಾನೆ. ಆದರೆ ಅವನ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ನೋಡಿದ್ದಾನೆ. ಅಂಥ ಒಬ್ಬ ವ್ಯಕ್ತಿ ನನ್ನ ಸ್ನೇಹಿತರಾಗಿರೋದಕ್ಕೆ ನಾನು ತುಂಬ ಚಿರುಣಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವನಿಗೆ ದೇವರು ಒಳ್ಳೇದು ಮಾಡಲಿ, ಅವನ ಕುಟುಂಬಕ್ಕೂ ಒಳ್ಳೆಯದಾಗಲಿ, ಆರೋಗ್ಯ ಐಶ್ವರ್ಯವನ್ನು ಕಟ್ಟು ಕಾಪಾಡಲಿ ಭಗವಂತನಲ್ಲಿ ಅಂತ ಕೇಳ್ತಾ ಅವನಿಗೆ ಶುಭಾಶಯವನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು 50ರ ಸಂಭ್ರಮವನ್ನು ಸಾರ್ಥಕ ಸಂಭ್ರಮವನ್ನಾಗಿ ಮಾಡಿ ಚಂದ್ರಣ್ಣ 100 ಕಾಲ ಸುಖವಾಗಿ ಬಾಳಿ ಅಂತ ಹೇಳ್ತಾ ನನಗೆ ಈ ಒಂದು ವಿಡಿಯೋ ತುಣುಕನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಕಬಡ್ಡಿ ಸ್ನೇಹ ಲೋಕ ಹಾಗೂ ಚಂದ್ರಣ್ಣ ಅಭಿಮಾನಿ ಬಳಗ ಹಾಗೂ ಆಪ್ತ ಬಳಗಕ್ಕೆ ವಂದನೆ ತಿಳಿಸ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಚಂದ್ರಣ್ಣ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಈ ಕೈಲೇ ಕೊಟ್ಟರು ಈ ಕೈಗೆ ಗೊತ್ತಿರೋದಿಲ್ಲ ಆ ಥರ ತುಂಬ ಜನಕ್ಕೆ ಸಹಾಯ ಮಾಡ್ಯಾರ. ಅವ್ರ ಕಡೆಯಿಂದ ಇನ್ನೂ ಜನಕ್ಕೆ ಸಹಾಯ ಆಗಲಿ, ಆಮೇಲೆ ಅವ್ರು ಇನ್ನೂ ಎತ್ತರಕ್ಕೆ ಬೆಳೀಲಿ, ಆಮೇಲೆ ಅವ್ರಿಗೆ ದೇವರು ಇನ್ನೂ ಆಯಸ್ಸು ಆರೋಗ್ಯ ಸಂಪತ್ತು ಹೆಚ್ಚಿಗೆ ಕೊಟ್ಟು ಅವ್ರಿಗೆ ಇನ್ನೂ ಸುಖವಾಗಿ ಅವ್ರ ಸಂಸಾರವನ್ನು ಸುಖವಾಗಿ ಇರಲಿ ಅಂಥೇಳಿ ದೇವರಲ್ಲಿ ಕೇಳ್ಕೊತ, ನಾನು ನಿಮ್ಮ ಪ್ರೀತಿಯ ಪಂಚು ಮುನಿವಾಳಿ ಚಂದ್ರಣ್ಣ ಗೋವಿಂದಪ್ಪನವ್ರ ಸಾಕಿನ ಗುಡಿಗೇರಿ ಆತ್ಮೀಯರು ಹಾಗೂ ಸಹೋದರ ಸಮಾನರು ಮತ್ತು ನಾಳೆ 20ನೇ ತಾರೀಕಿನಂದು ಅವರು 50ನೇ ವರ್ಷಕ್ಕೆ ವಸಂತಕ್ಕೆ ಕಾಲಿಡ್ತಾ ಇದ್ದು ಅವರಿಗೆ ಜನ್ಮದಿನದ ಶುಭಾಶಯಗಳು. ಕರ್ನಾಟಕದ ಒಬ್ಬ ಮಿಂಚಿನ ದಾಳಿಗಾರ, ಕರ್ನಾಟಕ ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿ ಆಡಿದಂಥ ಆಟಗಾರ ಹಾಗೂ ಯೂನಿವರ್ಸಿಟಿಯಲ್ಲಿ ಪ್ಲೇಸನ್ನು ಮತ್ತು ಸಾಮಾನ್ಯ ಪವಾಡಿಯವರಾಗಿರ್ಬೋದು, ಅವ್ರದ್ದು ಒಂದು ಟೀಮ್ ಇತ್ತು. ಅದು ಒಂದು ಒಳ್ಳೆಯ ಕಬಡ್ಡಿ ಆಟಗಾರ, ಉತ್ತರ ಕರ್ನಾಟಕದ ಒಬ್ಬ ಮಿಂಚಿನ ದಾಳಿಗಾರ ಅಂತ ಹೇಳ್ಬೋದು. ಹಾಗೆ ಮತ್ತು ಅವರ ಸ್ನೇಹ ಸ್ವಭಾವದ ಬಗ್ಗೆ ಹೇಳ್ಬೇಕಂದ್ರೆ ಒಬ್ಬ ಒಳ್ಳೆಯ ಮೃದು ಸ್ವಭಾವದ ವ್ಯಕ್ತಿ. ಆಟದಲ್ಲಿ ಎಷ್ಟೇ ಹ್ಯಾಮ ಸಾಧಿಸಿದರೂ ಹೊರಗಡೆ ಬಂದಿಂದ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂಥ ಒಬ್ಬ ವ್ಯಕ್ತಿ. ಅವರ ವ್ಯಕ್ತಿತ್ವಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಯಾವುದೇ ಒಬ್ಬ ನಾವು ಆಟ ಆಡಕತ್ತಿಂದ ಅವ್ರನ್ನ ನೋಡೇ ನಾವೆಲ್ಲ ಕಬಡ್ಡಿ ಏನಂತೆ ನಾವು ಕಲಿತು ನಾವು ಅವ್ರ ಪ್ರೇರಣೆಯಿಂದ ಒಂದು ಕಬಡ್ಡಿ ಆಡೋಕ್ಕೆ ಸ್ವಲ್ಪ ದಿವಸ ಆಡಿದ್ರು ಅವ್ರ ಮಾರ್ಗದರ್ಶನದೊಳಗೆ ಒಳ್ಳೆಯ ಕಬಡ್ಡಿ ಪ್ಲೇಯರ್ ಆಗಿ ನಾವು ಸ್ವಲ್ಪ ದಿವಸ ಆಡೇವಿ ಅಂತ ಹೇಳೋಕ್ಕೆ ನಮಗೂ ಹೆಮ್ಮೆ ಅನ್ನಿಸ್ತದೆ. ಉತ್ತರ ಕರ್ನಾಟಕದ ನೆಚ್ಚಿನ ಆಟಗಾರ ಶ್ರೀ ಚಂದ್ರು ಗುಡಿಗೇರಿ ಇವರ ಹುಟ್ಟುಹಬ್ಬ ಇದ್ದು ಅವರಿಗೆ ದೇವರು ಆಯುಷ್ಯ ಕೊಟ್ಟು ಕಾಪಾಡಲಿ. ಅವರು ಇನ್ನೂ ಹೆಚ್ಚು ಆಯುಷ್ಯ ಬೆಳೀಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಅವರು ಒಬ್ಬ ಒಳ್ಳೆಯ ಕ್ರೀಡಾಪಟುಗಳು, ಕಬಡ್ಡಿ ಆಟದಾಗ ಒಳ್ಳೆಯ ಹೆಸರು ಮಾಡದಂಥ ಒಬ್ಬ ವ್ಯಕ್ತಿ. ಒಳ್ಳೆಯ ಕಬಡ್ಡಿ ಆಟಗಾರ. ಹೇಗೆ ಅಂದರೆ ಸೂಜಿ ಬಿದ್ದರೆ ಸೌಂಡ್ ಆಗಬೇಕು ಅಂಥ ಕಬಡ್ಡಿ ಆಟಗಾರ. ಮತ್ತು ಒಳ್ಳೆಯ ನಡತೆ, ಯಾವ ರೀತಿ ತಮ್ಮ ಟೀಮ್ ಜೊತೆ ಇರ್ತಿತ್ತೋ ಅದೇ ರೀತಿ ಅಪೋಸಿಟ್ ಟೀಮ್ನವ್ರ ಜೊತೆ ಇರ್ತಿತ್ತು, ರೆಫ್ರಿ ಜೊತೆ, ಎಲ್ಲರ ಜೊತೆ ಸ್ನೇಹಜೀವಿ ಅಂತ ಹೇಳ್ಬೋದು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಚಂದ್ರಣ್ಣ, ಗಾಡ್ ಬ್ಲೆಸ್ ಯು. ಚಂದ್ರಣ್ಣ ಗುಡಿಗೇರಿ, ಅವ್ರಿಗೆ ಗೋವಿಂದಪ್ಪನವ್ರು ಅನ್ನೋದಕ್ಕಿಂತ ಚಂದ್ರಣ್ಣ ಗುಡಿಗೇರಿ ಅಂತೇಳಿ ಅವರು ನಮ್ಮ ಭಾಗದಲ್ಲಿ ಚಿರಪರಿಚಿತ. ಅಂಥವರು ಇವತ್ತಿನ ದಿವಸ 50ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವುದು ನಮಗೆಲ್ಲ ಸಂತೋಷದ ವಿಷಯ. ಇವತ್ತಿಗೂ ಸಹಿತ ಅವ್ರು 50 ವರ್ಷ ಆಗೈತೆ ಅನ್ನೋ ಥರ ಕಾಣ್ತಾ ಇಲ್ಲ. ಅಂಥ ಒಂದು ಫಿಟ್ನೆಸ್ಸನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ ಮತ್ತು ಸಹೃದಯ ಜೀವಿ ಅಂತೇಳಿ ಎಲ್ಲರ ಕಡೆಗೆ ಕರೆಸ್ಕೊಳ್ತಾರೆ. ಅವರಿಂದ ನಾವು ಅಪೇಕ್ಷೆ ಪಡೋದು ಒಂದು, ಚಂದ್ರಣ್ಣ ಗುಡಿಗೇರಿ ಅಂತಂದು ಹೇಳಿದ್ರೆ ಕಬಡ್ಡಿ ಅಂತಾರೆ. ಅದೇ ಚಂದ್ರಣ್ಣವರು ಮುಂದಿನ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರದೇ ಆದಂಥ ಒಂದು ಅಕಾಡೆಮಿ ತೆಗಿಲಿ, ಆ ಅಕಾಡೆಮಿಯಲ್ಲಿ ಅವರಂಥ ಅನೇಕ ಪ್ರತಿಭೆಗಳು ಹೊರಹೊಮ್ಮಲಿ ಅಂತೇಳಿ ನಾನು ಈ ಮೂಲಕ ಅವರಲ್ಲಿ ಕೇಳಿಕೊಳ್ಳುತ್ತಾ, ಮತ್ತೊಮ್ಮೆ ಈಗ ನಾವು ಅವ್ರ ಬರ್ತ್ಡೇಯಲ್ಲಿ ಭಾಗವಹಿಸಬೇಕಾಗಿತ್ತು. ಕಾರಣಾಂತರಗಳಿಂದ ನಾವು ರಾಜಸ್ಥಾನದ ಜೋಧ್ಪುರದಲ್ಲಿ ಉಮೇಶ್ ಅಣ್ಣ ಮತ್ತು ನಾವು ಬಂದಿರೋದರಿಂದ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ಭಾಗವಹಿಸಲಾಗುತ್ತಿಲ್ಲ. ಆಲ್ ದಿ ಬೆಸ್ಟ್, ಶುಭಾಶಯಗಳು ಅಣ್ಣ, ಹುಟ್ಟುಹಬ್ಬ ಶುಭಾಶಯಗಳು. 2-3 ತಿಂಗಳಲ್ಲ 2-3 ವರ್ಷನೂ ಹೇಳಿದರು ಚಂದ್ರು ಸರ್ ಬಗ್ಗೆ. ಅದು ಸಾಲಂಗಿಲ್ಲ. ಏಕೆಂದರೆ ನಾ ಚಂದ್ರು ಸರ್ ನೋಡಕ್ಕಂತೂ ಸುಮಾರು 20-25-30 ವರ್ಷ ಆತು. ಈಗ
ನಾನಂದ್ರೆ 12-13 ವರ್ಷದವ ಇದ್ದಾಗ ನೋಡಾಕೊಂತಿದ್ದೆ ನಾ ಚಂದ್ರು ಸರ್ನ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಂದ್ರು ಸರ್ ಅರ್ಬಿ ಹಿಡ್ಕೊಂಡು ಕುಂತಾವ ನಾನು ಹೊರಗೆ. ಇವತ್ತೇನಾರು ನಾವು ಕಬಡ್ಡಿಗೆ ಹೆಸರು ಮಾಡಬೇಕು, ನಾವು ಲೈವ್ನ್ಯಾಗ ಬರ್ಬೇಕಂದ್ರೆ ಚಂದ್ರು ಸರ್ ಕಾರಣ. ಅದಕ್ಕೆ ಚಂದ್ರು ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಚಂದ್ರು ಗೋವಿಂದಪ್ಪನವರು ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡಿಗೇರಿ ಗ್ರಾಮದವರಾದ ಶ್ರೀ ಚಂದ್ರು ಗೋವಿಂದಪ್ಪನ ಅವರು ಒಬ್ಬ ಉತ್ತರ ಕರ್ನಾಟಕದಲ್ಲಿಯೇ ಹೆಸರುವಾಸಿ ಪ್ರತಿಭಾವಂತ ಕ್ರೀಡಾಪಟು, ಕಬಡ್ಡಿ ಕ್ರೀಡಾಪಟು. ಅವರಿಗೀಗ 49 ಮುಗಿದು 50ನೇ ವಯಸ್ಸಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, 100 ಕಾಲ ಚೆನ್ನಾಗಿ ನಗುನಗುತ್ತಾ ಬಾಳಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಒಬ್ಬ ಉತ್ತರ ಕರ್ನಾಟಕದಲ್ಲಿಯೇ ಒಬ್ಬ ಅತ್ಯುತ್ತಮ ಕ್ರೀಡಾಪಟು ಚಂದ್ರು. ಅವನ ಆಟದ ಬಗ್ಗೆ ಹೇಳ್ಬೇಕಂದ್ರೆ ಹೇಳಲಾರದಷ್ಟು ಒಂದು ಪ್ರತಿಭೆಯನ್ನು ಮಾಡಿದ್ದಾರೆ. ಚಂದ್ರು ಅವರು ನನಗೆ ಅತ್ಯಂತ ಆತ್ಮೀಯರು. ಅವರ ಸ್ವಭಾವ ಎಂದರೆ ನುಡಿದಂತೆ ನಡೆಯುವ ಒಬ್ಬ ವ್ಯಕ್ತಿ ಮತ್ತು ಒಳ್ಳೆ ಕ್ರೀಡಾಪಟು ಮತ್ತು ಕೊಟ್ಟ ಮಾತಿಗೆ ತಪ್ಪದ ವ್ಯಕ್ತಿ. ಯಾರಾದ್ರೆ ಕಷ್ಟ ಐತಂತ ಅವ್ರ ಹತ್ರ ಬಂದರೆ ಆ ಕಷ್ಟ ನಮ್ಮದೇ ಐತಂತ ಆ ಕಷ್ಟಕ್ಕೆ ಸ್ಪಂದಿಸಿ ಸಹಾಯ ಮಾಡುವ ಸರಳ ಸಜ್ಜನದ ವ್ಯಕ್ತಿಯವರು. ಅವರದ ಇವತ್ತು ಹುಟ್ಟುಹಬ್ಬ ಇದೆ ಅಂದರೆ ನಮ್ಮ ಎಲ್ಲ ಗೆಳೆಯರ ಬಳಗದ ಒಂದು ಹಬ್ಬ ಅಂತ ಹೇಳಲು ನಾನು ಇಚ್ಛೆಪಡುತ್ತೇನೆ. ಜೊತೆಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ದೇವರು ಅವರಿಗೆ ಒಳ್ಳೆಯ ಆಯುಷ್ಯ, ಆರೋಗ್ಯ, ಸಂತೋಷ ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಚಂದ್ರನ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನನಗೆ ಆರೋಗ್ಯ ಆಯುಷ್ಯ ಯಶಸ್ಸು ಕೊಡಲಿ ಮತ್ತು ಹೆಚ್ಚಿಗೆ ಮನಿ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಚಂದ್ರಣ್ಣ ಗುಡಿಗೇರಿ ಅವ್ರ ಬಗ್ಗೆ ಏನು ಹೇಳ್ಬೇಕಂತಂದ್ರೆ ನಮ್ಗೆ ಪದಗಳೇ ಸಿಗ್ತಾಯಿಲ್ಲ. ಕಾರಣ ಅವರೊಂದು ಸಾಧಕರು, ಕರ್ನಾಟಕ ಮೆಚ್ಚಿದಂಥ ಮಣ್ಣಿನ ಮಗ ಅನ್ನೋಕ್ಕೂ ಓಕೆ. ಯಾಕಂದರೆ ಅವರ ಹಿನ್ನೆಲೆ ಅವರು ರೈತ ಕುಟುಂಬದಿಂದ ಬಂದಂಥ ಒಂದು ಗ್ರಾಮೀಣ ಸೊಗಡು ಅವು ಮಣ್ಣಿನ ಮಗ. ಅವರು ಕರ್ನಾಟಕವನ್ನೇ ಕಬಡ್ಡಿಯಿಂದ ಆಳಿದಂಥ ಮಹಾನ್ ವ್ಯಕ್ತಿ. ಆ ವ್ಯಕ್ತಿಗೆ ಬಗ್ಗೆ ನಾವು ಹೇಳೋಕ್ಕೂ ಭಾಳ ಸಣ್ಣವರಾಗ್ತೀವಿ ಮತ್ತು ಪದಗಳೂ ಸಿಗ್ತಾಯಿಲ್ಲ ನನಗೆ. 50ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿನಗೂ ನಿನ್ನ ಕುಟುಂಬರಿಗೂ ನಿನ್ನ ಸರ್ಕಲ್ಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವೇಳೆ ಮಾತು ಹೇಳಲು ಬಯಸುತ್ತೀನಿ. ಜೈ. ಉತ್ತರ ಕರ್ನಾಟಕದ ಹೆಮ್ಮೆಯ ಮಾಜಿ ಕಬಡ್ಡಿ ಆಟಗಾರರಾದಂಥ ಶ್ರೀಯುತ ಚಂದ್ರಣ್ಣ ಗೋವಿಂದಪ್ಪನವರು 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಸುಖ, ಶಾಂತಿ, ಸಂತೋಷ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ನಿಮ್ಮಿಂದ ನಾವು ಕಲಿತಂಥ ಈ ಒಂದು ಕಬಡ್ಡಿಯ ಕ್ರೀಡೆ ತಮ್ಮಲ್ಲಿರ್ತಕ್ಕಂಥ ಅಗಾಧ ಅನುಭವವನ್ನು ನಮಗೆ ಹೇಳಿಕೊಟ್ಟಿದ್ದೀರಾ. ತಮ್ಮಲ್ಲಿರ್ತಕ್ಕಂಥ ಶಿಸ್ತು, ಸ್ವಯಂ ಮತ್ತು ತಮ್ಮಿಂದ ಕಲಿತಂಥ ಪಾಠ ನಿಜಕ್ಕೂ ನಮಗೆ ಒಂದು ಹೆಮ್ಮೆ ತರುವಂಥ ವಿಷಯ. ತಾವು ಏನು ಆಡ್ತಾಯಿದ್ರಿ, ತಮ್ಮ ಆಟವನ್ನು ನೋಡಿ ನಾವು ಕಲಿತಂಥ ಆಟಗಾರರು. ತಮ್ಮಿಂದ ನಾವು ತುಂಬ ಆಟವನ್ನು ಕಲಿತಿದ್ದೇವೆ. ಹಾಗಾಗಿ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ನಮ್ಮೆಲ್ಲರಿಗೆ ಸಂತೋಷದ ಒಂದು ಸುದಿನ. ಅದರಲ್ಲಿ ಉತ್ತರ ಕರ್ನಾಟಕ ಮತ್ತು ಕರ್ನಾಟಕ ಕಂಡಂಥ ಅದ್ಭುತ ಕಬಡ್ಡಿ ಪಟು ಚಂದ್ರಣ್ಣ ಗೋವಿಂದಪ್ಪನವರ ಜನ್ಮದಿನ, 50ನೇ ವರ್ಷದ ಜನ್ಮದಿನ. ಕಬಡ್ಡಿ ಸ್ನೇಹಿತರು ಹಾಗೂ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಕಬಡ್ಡಿ ಕ್ರೀಡಾಪಟುಗೆ ಒಂದು ಸಂತೋಷದ ವಿಷಯ. ಪ್ರಸ್ತುತ ಚಂದ್ರಣ್ಣ ಗೋವಿಂದಪ್ಪನವರು ಹುಬ್ಬಳ್ಳಿಯಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಎಲ್ಲರ ಮನೆ ಮಾತಾದಂಥ ಚಂದ್ರಣ್ಣ ಗೋವಿಂದಪ್ಪನವರ ಜನ್ಮ ದಿನಾಚರಣೆಯನ್ನು ಒಂದು ವಿಜೃಂಭಣೆಯಿಂದ ಆಚರಿಸ್ತಿರೋಂತಹ ಅವರ ಶ್ರೀಮತಿ ಆದಂಥ ಚೆನ್ನಮ್ಮ ವೈನಿಯವರಿಗೆ ಧನ್ಯವಾದಗಳು. ಜೊತೆಗೆ ಚಂದ್ರಣ್ಣ ಗೋವಿಂದಪ್ಪನವರು MRC ಕಬಡ್ಡಿ ತಂಡದ
ಕೋಚಾಗಿ ಸತತ 5 ವರ್ಷಗಳ ಕಾಲ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ 50ನೇ ವರ್ಷದ ಜನ್ಮದಿನದ ಶುಭಾಶಯಗಳು. ಜೊತೆಗೆ ನಿಮ್ಮ ಒಂದು ಸರಳತೆ ಮತ್ತು ಒಂದು ಹೆಲ್ಪಿಂಗ್ ನೇಚರ್ ಇತರರಿಗೆ ಮಾದರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಚಂದ್ರಣ್ಣ, ನೀವು ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ. ನೀವು ಆಡಿದಂಥ ಒಂದು ಆಟ, ನಿಮ್ಮ ಒಂದು ಸ್ಕಿಲ್ ಇತರರಿಗೆ ಮಾದರಿ. ಹಲವಾರು ಸಮಸ್ಯೆಗಳಿಂದ ಕಬಡ್ಡಿ ಒಂದು ಫೀಲ್ಡಿಂದ ನೀವು ನಿವೃತ್ತಿ ಹೊಂದಿದಿರಿ. ಆದರೆ ಇವಾಗಲೂ ಕೂಡ ಪ್ರತಿಯೊಬ್ಬರ ಮನೆ ಮಾತಾದಂಥ ವ್ಯಕ್ತಿ ನೀವು. ನಿಮ್ಮ ಒಂದು ಕಬಡ್ಡಿಯ ಕಾಳಜಿ, ನಿಮ್ಮ ಒಂದು ಸಿಂಪಲ್ಸಿಟಿ, ಸರಳತೆ ಎಲ್ಲರಿಗೆ ಮಾದರಿ. ಅದೇ ರೀತಿ ನೀವು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ನೀವು ಸಿಕ್ಕಿದ್ದು ನಮ್ಮ ಅಪರೂಪ, ಅಂದ್ರೆ ನಮ್ಮದೊಂದು ಪುಣ್ಯ. ಓಕೆನಾ? ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ನಮಸ್ಕಾರ.